ಇದರಿಂದ ಅವ್ರಿಗೂ ನೆಮ್ಮದಿ, ನಮಗೂ ಗೌರವ ಸಿಗುತ್ತೆ. ಎಸ್ ಅಮ್ಮ, ಯು ಆರ್ ರೈಟ್. ಅಪ್ಪ, ನಮ್ಮಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ನಿಮ್ಗೆ ಅಪಮಾನ ಮಾಡಬೇಕು ಅಥವಾ ನಿಮ್ ಕೆಲಸ ಕಿತ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ನೀವು ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನಮ್ಮ ಕನಸು. ನೀವು ಸ್ವಾಭಿಮಾನದಿಂದ ದುಡಿಯೋದ್ರಲ್ಲಿ ಯಾವ ತಪ್ಪು ಇಲ್ಲಪ್ಪ. ನೀವೊಂದು ಕೆಲಸ ಮಾಡಿ, ನಾಳೆ ನಮ್ಮ ಆಫೀಸಿಗೆ ಬನ್ನಿ, ನಿಮ್ಗೆ ಸೂಕ್ತವಾದ ಜವಾಬ್ದಾರಿನ ನಾನು ಕೊಡ್ತೀನಿ. ನೀನ್ ನನ್ನ ಹತ್ರ ಕ್ಷಮೆ ಕೇಳಿದ್ರೆ ತಪ್ಪಾಗತ್ತಪ್ಪ. ನಾನೇ ಖುದ್ದಾಗಿ ನಿನಗೆ ಕ್ಷಮೆ ಕೇಳಬೇಕು. ನಿಮಗೆ ಹೇಳ್ದೆ ನಿಮ್ಮ ಮನೆಯಲ್ಲೇ ವಾಚ್ಮನ್ ಕೆಲಸಕ್ಕೆ ಸೇರ್ಕೊಂಡು ತಪ್ಪು ಮಾಡ್ಬಿಟ್ಟೆ. ಏನೋ ಹೊಟ್ಟೆ ಪಾಡಗೋಸ್ಕರ ವಾಚ್ಮನ್ ಕೆಲಸಕ್ಕೆ ಸೇರಿ ನಿಮ್ ಗೌರವಕ್ಕೆ ಧಕ್ಕೆ ತಂದ್ಬಿಟ್ಟೆ. ಆದ್ರೂ ನೀವು ನನಗೆ ಪ್ರೀತಿ ತೋರಿಸಿದ್ದೀರಾ, ಕಾಳಜಿ ತೋರಿಸಿದ್ದೀರಾ. ಎಲ್ಲಕ್ಕಿಂತ ಹೆಚ್ಚಾಗಿ ನೀನು ಮತ್ತೆ ವಿಕ್ಕಿ ನನ್ನ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಇದನ್ನು ಮೀರಿ ನಾನೇನಾದ್ರೂ ನಿರೀಕ್ಷೆ ಮಾಡಿದ್ರೆ ಅದು ನನ್ನ ಕಡೆಯಿಂದ ತಪ್ಪಾಗುತ್ತೆ. ನನ್ನ ತೋಳಲ್ಲಿ ಶಕ್ತಿ ಇದೆ, ಇನ್ನು ರಟ್ಟೆ ಗಟ್ಟಿಯಾಗಿದೆ. ನಾನು ಎಲ್ಲಾದ್ರೂ ಬೇರೆ ಕಡೆ ಕೆಲಸ ಹುಡುಕೋತೀನಿ. ನೀವು ನನ್ನ ಮೇಲಿಟ್ಟಿರೋ ಅಭಿಮಾನಕ್ಕೆ ನಾನು ಆ ದೇವರಿಗೆ ಯಾವಾಗಲೂ ಋಣಿಯಾಗಿರ್ತೀನಿ. ಆ ದೇವರು ನಿಮ್ಮಿಬ್ಬರನ್ನ ತುಂಬಾ ಚೆನ್ನಾಗಿಟ್ಟಿರಲ್ಲಪ್ಪ. ನಾನು ನಿಮ್ಮ ಮನೇಲಿ ವಾಚ್ಮನ್ ಕೆಲಸ ಮಾಡಿದ್ದಕ್ಕೆ ನಿಮ್ಗೆ ಯಾರಿಗಾದ್ರೂ ನೋವಾಗಿದ್ರೆ, ನಿಮ್ ಗೌರವಕ್ಕೆ ಧಕ್ಕೆ ಆಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನೀವು ನನ್ನ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀರಿ ಅನ್ನೋ ನಂಬಿಕೆ ಇದೆ. ಆರ್ತಿ ಹೊಟ್ಟೆಲ್ ಬೆಳೀತಾ ಇರೋ ಮಗಳು ಕೂಡ ನೀವು ಚೆನ್ನಾಗಿ ನೋಡ್ಕೋತೀರಿ ಅನ್ನೋ ಭರವಸೆ ಇದೆ. ಹೀಗೆ ನನ್ನ ಮಕ್ಕಳನ್ನ ನೀವು ಚೆನ್ನಾಗಿ ನೋಡ್ಕೋತಾ ಇರಿ, ಅದರಿಂದ ತುಂಬಾ ಉಪಕಾರ ಆಗತ್ತೆ. ಅಪ್ಪ, ಅದೇ ನಾಟಕದ ಪ್ರಾಕ್ಟೀಸು. ನಿಮ್ಮಪ್ಪ ನಿಮ್ಮಷ್ಟು ಬುದ್ಧಿವಂತ ಅಲ್ಲದೆ ಇರಬಹುದು, ಆದ್ರೆ ನಿಮ್ಮ ಮನಸ್ಸುಗಳನ್ನ ಅರ್ಥ ಮಾಡ್ಕೊಳ್ಳದೆ ಇರೋಷ್ಟು ದೊಡ್ಡ ಅಲ್ಲ. ಇಲ್ಲಪ್ಪ, ನಿಜವಾಗ್ಲೂ ನಾಟಕದ ಪ್ರಾಕ್ಟೀಸ್ಗೆ ಹೋಗ್ತಾ ಇದೀವಿ. ಸಮಾನಾಂತರವಾಗಿ ಸಾಗೋ ಸರಳ ರೇಖೆಗಳು ಅನಂತದಲ್ಲೆಲ್ಲೋ ಒಂದ್ ಕಡೆ ಒಂದನ್ನೊಂದು ಭೇದಿಸ್ತವೆ ಅಂತಾರೆ. ಅದೇ ರೀತಿ ಶುರು ಆಗಿರೋ ನಾಟಕಕ್ಕೆ ತೆರೆ ಬೀಳುತ್ತೆ. ಬೀಳಲೇಬೇಕು, ಬಿದ್ದೇ ಬೀಳುತ್ತೆ. ಅದೇ ತರ ತೆರೆ ಬಿದ್ಮೇಲೆ ನಾಟಕನ ಮುಂದುವರಿಸಬಾರ್ದಮ್ಮ. ಅಪ್ಪ, ಅದು ನೋಡ್ಕಂದ, ನಾಟಕ ಪ್ರಾಕ್ಟೀಸು ಅಂತ ಸುಳ್ಳು ಹೇಳಿ ಮತ್ತೆ ಆ ಸುವಾಸಿನಿ ಮನೆಗೆ ಹೋಗೋದಕ್ಕೆ ಪ್ರಯತ್ನ ಪಡಬೇಡ. ಸುಳ್ಳಿಗೆ ಆಯಸ್ಸು ಕಮ್ಮಿ. ಅಪ್ಪ, ನಿಮ್ಗಿದೆಲ್ಲ ಆಕಾಶನ ನೋಡೋದಕ್ಕೆ ಸರತಿ ಸಾಲಲ್ಲಿ ನಿಂತು ಜನಜಂಗುಳಿಗಳ ನಡುವೆ ಒದ್ದಾಡೋ ಅವಶ್ಯಕತೆ ಇಲ್ಲ ಮಗಳೇ. ತಲೆ ಎದ್ದು ನೋಡಿದ್ರೆ ಸಾಕು, ಕಾಣುತ್ತೆ. ನಿನ್ನ ಆಸೆನ ನಾನು ನೆರವೇರಿಸೋದಕ್ಕೆ ಆಗ್ಲಿಲ್ಲ ಮಗಳೇ. ನಿನ್ ಕನಸನ್ನ ಇಲ್ಲಿಗೆ ಕೊಂದುಬಿಡು. ವಿಕ್ರಾಂತ್, ಆರ್ತಿ, ನಾನು ನಿಮ್ಮಿಬ್ರಿಗೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಹೌದಾ? ಏನದು ಅಗ್ರಜ? ನೀವಿಬ್ರು ಅಪ್ಪ ಅಮ್ಮ ಅಂತಿದ್ದೀರಾ? ಹೌದು ಬಾವಾ. ಅಮ್ಮು, ನಿಜನೇನೆ? ಕಂಗ್ರಾಟ್ಸ್ ರೊಡಿನದ್ನಿ, ಕಂಗ್ರಾಟ್ಸ್ ಅಗ್ರಜ. ಇನ್ ಮನೇಲಿ ನೆಕ್ಸ್ಟ್ ಡಬಲ್ ಟ್ರಬಲ್ ಟ್ರಬಲ್. ನನ್ಗಂತೂ ನಂಬಕ್ಕೆ ಆಗ್ತೀರಾ. ಹೌದು, ಈ ವಿಷಯ ನಮ್ಮಂಗ್ ಹೇಳ್ದೆ ಅಲ್ವಾ? ಅಗ್ರಜ, ಒಂದ್ ನಿಮಿಷ ಇರು. ಇದೇ ಖುಷಿಲಿ ಮನೇಲಿ ಎಲ್ರಿಗೂ ಸ್ವೀಟ್ ಹಂಚ್ ಬರ್ತೀನಿ. ಬಾ 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 ಬಾ.
ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ನೋಡಿ ನನ್ನಿ, ಇನ್ನೂ ಏನಾದ್ರು ಗುಡ್ ನ್ಯೂಸ್ ಬಾಕಿ ಇದೆಯಾ? ಟ್ವಿನ್ಸಾ? ಭಾವ, ನಾವ್ ಅಪ್ಪ ಅಮ್ಮ ಆಗ್ತಿರೋದು ನಿಜ, ಆದ್ರೆ ನಮ್ಮ ಮಗುಗಲ್ಲ, ನಿಮ್ ಮಗುಗೆ. ಅಂದ್ರೆ ಏನ್ ಹೇಳ್ತಿದ್ಯಾ? ನಿನ್ ಮಾತಿನ ಅರ್ಥ ಏನು? ಬಾಬಾ, ನಾವ್ ಅಪ್ಪ ಅಮ್ಮ ಆಗ್ಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಮಗುನೇ ಆಗ್ಬೇಕು ಅಂತೇನಿಲ್ಲ, ನಿಮ್ ಮಗು ಕೂಡ ನಮ್ದೇನೆ ಅಲ್ವಾ, ಆ ಅರ್ಥದಲ್ಲಿ ಹೇಳ್ದೆ ಅಷ್ಟೇ. ರೌಡಿನಾದ್ನಿ, ಆದ್ರೂ ಈ ತರ ನಾ ಶಾಕ್ ಕೊಡೋದು? ನೀವೇನಾದ್ರೂ ಅನ್ಕೊಳ್ಳಿ ಬಾಬಾ, ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನಾವಿಬ್ರು ಅಪ್ಪ ಅಮ್ಮನ ಸ್ಥಾನದಲ್ಲಿ ಇರ್ತೀವಿ. ನಾನಂತೂ ಇವಾಗ್ಲೇ ಡಿಸೈಡ್ ಮಾಡ್ಬಿಡ್ತೀನಿ, ಆ ಮಗು ಏನಾದ್ರೂ ನಮ್ಮಿಬ್ರನ್ನ ದೊಡ್ಡಮ್ಮ ದೊಡ್ಡಪ್ಪ ಅಂತ ಕರೆದ್ರೆ ನಾನಂತೂ ಸುಮ್ನಿರಲ್ಲ. ಆ ಮಗು ನಮ್ಮಿಬ್ರನ್ನು ಅಪ್ಪ ಅಮ್ಮ ಅಂತಾನೆ ಕರಿಬೇಕು. ರೌಡಿನಾದ್ನಿ, ಆ ದಿನ ಇನ್ನೂ ತುಂಬಾ ದೂರ ಇದೆ, ಆಮೇಲೆ ನೋಡ್ಕೊಂಡ್ರಾಯ್ತು. ಅಗ್ರಜ, ನೀನೇನೋ ಹೇಳ್ಬೇಕು ಅಂತ ಅಂದಲ್ಲ, ಏನೇನು? ಈ ರೀತಿ ಹೇಳ್ತಿದ್ದೀನಿ ಅಂತ ನನ್ನ ತಪ್ಪು ತಿಳ್ಕೊಳೋದಕ್ಕೆ ಹೋಗ್ಬಿಡಿ. ಇನ್ಫ್ಯಾಕ್ಟ್ ಈ ವಿಚಾರ ನಾನು ನಿಮ್ಮ ಹತ್ರ ಮೊದಲೇ ಡಿಸ್ಕಸ್ ಮಾಡ್ಬೇಕಿತ್ತು. ಆಗ್ಲಿಂದ ಸುಮ್ನೆ ಕನ್ಫ್ಯೂಷನ್ ಮಾಡ್ತಿದ್ದೀರಾ ಬಾಬಾ, ವಿಷಯ ಏನು ಅಂತ ಹೇಳಿ. ಅದಿತಿಗೆ ಮದುವೆ ಮಾಡಬೇಕು ಅಂತ ಅಪ್ಪ ಅಮ್ಮ ಡಿಸೈಡ್ ಮಾಡಿದ್ದಾರೆ. ಅಂಡ್ ಇನ್ಫ್ಯಾಕ್ಟ್ ಹುಡುಗನ್ ಕೂಡ ನೋಡಿದ್ದಾರೆ. ನೆನ್ನೆ ಹೆಣ್ಣು ನೋಡೋ ಶಾಸ್ತ್ರ ಕೂಡ ಆಯ್ತು. ನಾನು ಅಮೂಲ್ಯ ಹೋಗಿದ್ದೆ. ಈಗ ನನಗ್ ನಿರಾಳ ಅನ್ನಿಸ್ತಿದೆ. ಎಲ್ಲಿ ನನ್ ಬಲವಂತಕ್ಕೆ ನೀವು ಈ ಮದ್ವೆಗೆ ಒಪ್ಕೊಂಡ್ಬಿಡ್ತಿರೋ ಅಂತ ತುಂಬಾ ಅನ್ನಿಸ್ತಾ ಇತ್ತು. ಆದ್ರೆ ನೀವು ನಿಮ್ ಮಗಳ ಹತ್ರ ಮಾತಾಡೋದನ್ನ ಕೇಳಿ ಸಮಾಧಾನ ಆಯ್ತು ರೀ. ಹೌದು ಪರಿ, ಒಟ್ಟಿಗೆ ಬದುಕೋರ್ದಾಗಿರ್ಬೇಕು. ನೀವೇನು ಯೋಚನೆ ಮಾಡ್ಬಿಡಿ, ನನ್ನ ಮಗಳು ಎಲ್ಲೇ ಇದ್ರೂ ಚೆನ್ನಾಗಿರ್ತಾಳೆ. ಅದಿತಿ, ನಿನಗೆ ಕಾಲೇಜಿಗೆ ಹೋಗೋದಕ್ಕೆ ಇನ್ನೂ ಟೈಮ್ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಹೊರಡು, ಈಗಲೇ ಹೋಗೋ ಅಗತ್ಯ ಇಲ್ಲ. ಏನ್ರಿ ನೀವು ಮರ್ತು ಬಿಟ್ರಾ? ಅವಳು ನಾಟಕದ ಪ್ರಾಕ್ಟೀಸ್ ಸೇರ್ಕೊಂಡಿದ್ದಾಳೆ. ದಿನ ಇಷ್ಟೊತ್ತಿಗೆ ಅವಳು ಹೋಗೋದು. ನನಗ್ ನೆನಪಿದೆ ಪರಿ, ಆದ್ರೆ ಇವಳು ಮರಿಬಾರ್ದಲ್ವಾ? ಅಂದ್ರೆ ಏನ್ರಿ ಅರ್ಥ? ಇವಳು ಇನ್ಮೇಲಿಂದ ನಾಟಕ ಮಾಡೋದಕ್ಕೆ ಹೋಗೋದು ಬೇಡ, ಯಾಕಂದ್ರೆ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದೆ. ನೀವ್ ಹೇಳ್ತಾ ಇರೋದು ಸರಿ ರೀ. ಮದ್ವೆ ಗೊತ್ತಾಗಿರೋ ಹುಡುಗಿ ಮದ್ವೆ ಆಗೋವರೆಗೂ ನೆಮ್ಮದಿಯಾಗಿ ಮನೇಲಿ ಇರ್ಬೇಕು. ಈ ನರ್ಸು ಪ್ರೊಫೆಷನಲ್ ಅಲ್ದಿದ್ರು ನಮ್ ಧ್ರುವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಲು. ಇನ್ಫ್ಯಾಕ್ಟ್ ಇವಳು ಬಂದ್ಮೇಲೆನೆ ನಮ್ ಧ್ರುವ ನಿಧಾನಕ್ಕೆ ಚೇತರಿಸೋಕ್ ಶುರು ಮಾಡಿದ್ದು. ನಮಗೂ ಅಷ್ಟೇ, ಅವಳು ಧ್ರುವನ್ನ ಬೇಗ ಹುಷಾರ್ ಮಾಡ್ತಾಳೆ ಅಂತ ನಂಬಿಕೆ ಬಂದಿತ್ತು. ಸಡನ್ ಆಗಿ ಇವಾಗ ಬರಲ್ಲ ಅಂತ ಅಂದ್ರೆ ನಾವೇನ್ ಮಾಡ್ಬೇಕು? ಅದ್ ಏನೇ ಪ್ರಾಬ್ಲಮ್ ಇರ್ಲಿ ನಾವ್ ಸಾಲ್ವ್ ಮಾಡ್ತೀವಿ, ಬರಕ್ ಹೇಳ್ರಿ. ಅವಳದು ಬಗೆಹರಿದಿರೋ ಪ್ರಾಬ್ಲಮ್ ಬಿಡಿ ಚೋಟಾ ಬಾಸ್. ಅಂದ್ರೆ ಅವಳದು ಎಜುಕೇಶನ್ ಪ್ರಾಬ್ಲಮ್ ಚೋಟಾ ಬಾಸ್. ಓದೋ ಹುಡುಗಿ ಓದ್ಕೊಳಕ್ ಟೈಮ್ ಸಾಕಾಗ್ತಾ ಇಲ್ವಂತೆ, ಮನೆ ಕಡೆ ಏನೋ ಪ್ರಾಬ್ಲಮ್ ಇದ್ದಿದ್ದಕ್ಕೆ ಈ ನಾಟಕಕ್ಕೆ ಒಪ್ಕೊಂಡ್ಲಂತೆ. ಹೋಗ್ಲಿ ಬಿಟ್ಬಿಡಿ ಚೋಟಾ ಬಾಸ್, ಓದೋ ಹುಡುಗಿ. ಹೌದಾ, ಸರಿ ಬಿಡಿ. ಓದ್ಬೇಕು ಅನ್ನೋರ್ಗೆ ಯಾವತ್ತೂ ಬೇಡ ಅನ್ಬಾರ್ದು. ಸರಿ, ನೆಕ್ಸ್ಟ್ ಏನ್ ಮಾಡೋದು ಹೇಳಿ? ಅದನ್ನ ನೀವೇ ಹೇಳ್ಬೇಕು ಚೋಟಾ ಬಾಸ್. ನಿಮ್ಮನ್ ಕೇಳ್ತಿದ್ದೀನಲ್ಲ, ಎಲ್ಲಾರು ಹೋಗಿ ನಾನು ತಲೆ ಚಚ್ಕೊಬೇಕು. ರೌಡಿನಾದ್ನಿ ಹತ್ರ ಕೇಳ್ತೀನಿ ರೀ. ಅದನ್ನೇನಮ್ಮ ಕೇಳ್ತೀಯ? ಅವಳು ಈ ನಾಟಕ, ಕಾಲೇಜು, ಪ್ರಾಕ್ಟೀಸು ಅಂತ 3 ಹೊತ್ತು ಹೊರಗಡೆನೆ ಇರೋವಳು. ಈಗ ಮದ್ವೆ ಗೊತ್ತಾಗಿದೆಯಲ್ಲ, ಅದಕ್ಕೆ ಅವರಪ್ಪ ಮದ್ವೆ ಗೊತ್ತಾಗಿರೋ ಹೆಣ್ಮಕ್ಳು ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿದ್ರು. ಬೇಜಾರ್ ಮಾಡ್ಕೊಂಡು ಮನೇಲೇ ಇದ್ದಾಳೆ. ಓ ಹೌದಾ, ಒಳ್ಳೇದೇ ಆಯ್ತು. ಚಿಕ್ಕತ್ತೆ, ಒಂದ್ ಸ್ವಲ್ಪ ಫೋನ್ ಕೊಡ್ತೀರಾ? ಅವಳ ಹತ್ರ ಮಾತಾಡ್ಬೇಕು. ಅಯ್ಯೋ, ಇಷ್ಟೊತ್ತು ನಿನ್ನ ಹತ್ರ ಮಾತಾಡಿ ಈ ವಿಷಯ ಹೇಳದೆ ಬರ್ತೆ ನೋಡು. ಅವಳು ಮನೇಲೆ ಫೋನ್ ಬಿಟ್ಟು ಅಕ್ಕಂದ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ನಿಮ್ಮನೆ ಕಡೆಗೆ ಹೊರಟಿದ್ದಾಳೆ. ಇನ್ ನಾವೆಲ್ಲ ಹೇಳಿದ್ ಎಲ್ಲಮ್ಮ ಕೇಳ್ತಾಳೆ ಅವಳು. ಅವ್ರ ಅಕ್ಕಂದ್ರ ಬಾಯಲ್ಲಿ ಬಂದ್ರೆ ಅದೇ ವೇದವಾಕ್ಯ. ಅವ್ರ ಹತ್ರ ದುಃಖ ಹಂಚ್ಕೊಂಡು ಹಾಗೆ ಆರ್ತಿನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ನಿಮ್ಮನೆ ಕಡೆನೆ ಬರ್ತಿದ್ದಾಳೆ. ಇನ್ನೇನ್ ಬರ ಹೊತ್ತಾಯ್ತು ಅನ್ಸುತ್ತೆ. ಹೌದಾ, ಸರಿ ಚಿಕ್ಕತ್ತೆ, ನೀವು ಹುಷಾರು. ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ.
ನಮ್ ಧ್ರುವನ್ನ ನೋಡ್ಕೊಳಕ್ ಬಂದಿರೋ ನರ್ಸು ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ. ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದಾಳೆ. ಒಂದಿನ ಬಂದ್ರೆ ಇನ್ನೊಂದಿನ ಬರೋದಿಲ್ಲ. ಅವನಿಗೆ ಟೈಮ್ ಟು ಟೈಮ್ ಸರಿಯಾಗಿ ಮೆಡಿಸಿನ್ ಕೊಡ್ಲಿಲ್ಲ ಅಂದ್ರೆ ಹೇಗೆ ಹುಷಾರಾಗ್ತಾನೆ? ಇನ್ನು ಅವಳನ್ನ ನಂಬ್ಕೊಂಡು ಕೂರಕ್ಕಾಗಲ್ಲ. ಅವಳನ್ನ ಅಪಾಯಿಂಟ್ ಮಾಡಿದ್ದೆ ವೇಸ್ಟ್ ಅಂತ ಅನ್ನಿಸ್ತಿದೆ ನನಗೆ. ಹಾಗಾದ್ರೆ ಏನ್ ಮಾಡ್ಬೇಕಮ್ಮ? ಅವಳಿನ ಮೇಲಿಂದ ಕೆಲ್ಸಕ್ಕೆ ಬರೋದು ಬೇಡ ಅಂತ ಅನ್ನಿಸ್ತಿದೆ. ಅಮ್ಮ, ಧ್ರುವನ್ನ ನೋಡ್ಕೊಳ್ಳೋದಿಕ್ಕೆ ಒಬ್ರು ಬೇಕೇ ಬೇಕಲ್ಲ. ಇನ್ಫ್ಯಾಕ್ಟ್ ಧ್ರುವನ್ನ ನೋಡ್ಕೊಳ್ಳೋದಕ್ಕೆ ನರ್ಸ್ನ ಅಪಾಯಿಂಟ್ ಮಾಡಿದ್ ಕೂಡ ನೀವೇ. ಅಪಾಯಿಂಟ್ ಮಾಡಿದ್ದೇನೋ ನಾನೇ, ಆದ್ರೆ ಅವಳು ನಾನು ಅನ್ಕೊಂಡ ಹಾಗೆ ಸರಿಯಾಗಿ ಕೇರ್ ತಗೊಳ್ತಾ ಇಲ್ಲ. ಕೇರ್ ತಗೊಳ್ತಾ ಇಲ್ಲ ಅಂದ್ಮೇಲೆ ಅವಳು ಬರೋದು ಬೇಡ ಅನ್ಸತ್ತೆ. ವೇದಾಂತ್, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಏನು ಮಾತು? ಬೇರೆ ಯಾರು ಧ್ರುವನ್ನ ನೋಡ್ಕೊಳ್ಳೋದು ಬೇಕಾಗಿಲ್ಲ. ನನ್ನ ಮಗನ್ನ ನಾನೇ ನೋಡ್ಕೊಳ್ತೀನಿ. ದಟ್ಸ್ ಗ್ರೇಟ್ ಅಮ್ಮ. ಧ್ರುವನ್ನ ನೀವೇ ನೋಡ್ಕೊಳ್ತೀರಂದ್ರೆ ಅದಕ್ಕಿಂತ ಸಂತೋಷದ ವಿಷಯ ಏನೇನಿದೆ ಹೇಳಿ? ತಾಯಿ ತನ್ನ ಮಕ್ಕಳನ್ನ ನೋಡ್ಕೊಂಡ ಹಾಗೆ ಇನ್ಯಾರು ನೋಡ್ಕೊಳ್ಳೋದಿಕ್ ಸಾಧ್ಯನೇ ಇಲ್ಲ. ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಇಷ್ಟು ದಿನ ಧ್ರುವನ್ನ ನೋಡ್ಕೊಳ್ದೆ ಇರೋಳು ಈಗ ಧ್ರುವನ್ನ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ. ಇದರಲ್ಲಿ ಇವಳದ್ದೇನೋ ಸಂಚಿರ್ಬೇಕು. ಅಯ್ಯೋ, ಇದ್ರಲ್ಲಿ ನನ್ ಕೈವಾಡ ಏನು ಇಲ್ಲಪ್ಪ. ಇಲ್ಲ, ಏಜೆನ್ಸಿ ಅವರು ಆ ತರ ಏನು ಹೇಳಲಿಲ್ಲ. ನೀನೇ ಖುದ್ದಾಗಿ ಅವ್ರಿಗೆ ಫೋನ್ ಮಾಡಿ ಬೇರೆ ಕಡೆ ಕೆಲಸ ಕೊಡು ಅಂತ ಹೇಳ್ದೆ ಅಂತಾನು ಏಜೆನ್ಸಿ ಅವ್ರು ಹೇಳಲಿಲ್ಲ. ಆದ್ರೆ ನಾನ್ ನಿಮ್ಮಪ್ಪ ಅಲ್ವಾ, ನೀನೇ ಹೇಳಿರ್ತೀಯ ಅಂತ ನನಗೆ ಗೊತ್ತಾಯ್ತು ಅಷ್ಟೆ. ಸಾರಿ ಅಪ್ಪ, ನಾನು ನಿಮ್ನ ಒಂದ್ ಮಾತು ಕೇಳ್ದೆ ಅವ್ರಿಗೆ ಫೋನ್ ಮಾಡಿ ನಿಮಗ್ ಬೇರೆ ಕಡೆ ಕೆಲಸ ಕೊಡಿರಿ ಅಂತ ಹೇಳ್ಬಿಟ್ಟೆ. ನಿಮ್ಗೇನು ಬೇಜಾರಿಲ್ಲ ಅಲ್ವಾ? ನಿಮ್ಮ ಅಪ್ಪನ ಬುದ್ಧಿ ನಿನಗೆ ಗೊತ್ತಿಲ್ವೇನಮ್ಮ? ಹೊಡೆದ್ರೇನೆ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಇಂಥದ್ದಕ್ಕೆಲ್ಲ ಬೇಜಾರು ಮಾಡ್ಕೋತೀನ? ಅಪ್ಪ ಯಾವಾಗಿಂದ ಡ್ಯೂಟಿಗೆ ಹೋಗ್ಬೇಕಂತೆ? ಫೋನ್ ಮಾಡಿ ಖಚಿತಪಡಿಸ್ತಾರಂತೆ. ಅಲ್ಲಿವರೆಗೂ ನಿಮ್ಮ ಅಪ್ಪಂಗೆ ಮನೆಯಲ್ಲೇ ಕೆಲಸ. ಹೋ, ಸೂಪರ್ ಅಪ್ಪ. ಹಾಗಿದೆ, ಎಂಜಾಯ್ ಮಾಡಿ. ಅಮ್ಮೋ, ಈಗಿನ ಕಾಲದ ಮಕ್ಕಳು ಅಪ್ಪ ಅಮ್ಮ ಸರಿಯಾಗಿ ಬಟ್ಟೆ ತೊಟ್ಕೊಳ್ಳಿಲ್ಲ ಅಂದ್ರೆ ತಮ್ಮ ಫ್ರೆಂಡ್ಸಿಗೆ ಪರಿಚಯ ಮಾಡ್ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ನೀನು ಶ್ರೀಮಂತರ ಮನೆ ಸೊಸೆ ಆಗಿದ್ರು ನಮ್ಮಪ್ಪ ವಾಚ್ಮನ್ ಅಂತ ಹೆಮ್ಮೆಯಿಂದ ಹೇಳ್ಕೊತೀಯ. ನಿನ್ನ ನೋಡೋದ್ರೆ ತುಂಬಾ ಖುಷಿ ಆಗುತ್ತಮ್ಮ, ಹೆಮ್ಮೆ ಅನ್ಸಿ. ನಿನ್ನ ಮಗಳಾಗಿ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ಮನೇಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಬೇಜಾರಾಗ್ತಾ ಇದೆ. ನಾನು ಈಗಲೇ ಫೋನ್ ಮಾಡಿ ಸಾಧ್ಯ ಆದ್ರೆ ಇವತ್ತೇ ನನಗೆ ಡ್ಯೂಟಿ ಕೊಡಿ ಅಂತ ಕೇಳ್ತೀನಿ. ಅವರು ಹೂ ಅಂದ್ರೆ ಇವತ್ತಿಂದನೇ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತೀನಿ. ಸರಿ ಅಪ್ಪ, ನಿಮ್ ಇಷ್ಟ. ನಮ್ಮಪ್ಪ ನಮಗೆ ಕಾವಲ್ಗಾರ. ನಾನು ಅದನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ. ಮತ್ತೆ ಅವರು ನ್ಯಾಯವಾಗಿ ದುಡ್ಡು ತಿಂತಾ ಇದ್ದಾರೆ. ಇಷ್ಟು ವಯಸ್ಸಾದ್ರೂ ಕಷ್ಟ ಪಡ್ತಾ ಇದ್ದಾರೆ. ಸಮಾಜದಲ್ಲಿ ಗೌರವದಿಂದ ಬದುಕ್ತಾ ಇದ್ದಾರೆ. ನಾವು ಅವ್ರ ಮಕ್ಕಳಾಗಿ ಹುಟ್ಟಿದಕ್ಕೂ ಸಾರ್ಥಕ ಅನಿಸ್ತಿದೆ. ಅದಕ್ಕೆ ಬಂದ ನಿನಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಫೋನ್ ಯಾಕೆ ಮನೇಲಿ ಬಿಟ್ಟು ಬಂದೆ? ಈ ಸಲ ಟ್ರೈ ಮಾಡಿದೀನಿ ಗೊತ್ತಾ? ಅದು ಅದಕ್ಕೆ ನಾನು ಹಬ್ಬದಿಂದ ಫೋನ್ ಮಾಡ್ತಾ ಇದ್ದೀನಿ. ಚಿಕ್ಕತ್ತೆ ಫೋನ್ ಪಿಕ್ ಮಾಡಿದ್ರು, ಎಲ್ಲಾ ವಿಷಯನೂ ಹೇಳಿದ್ರು. ತುಂಬಾ ಬೇಜಾರಾಯ್ತು.
ಸರಿ, ಇಲ್ಲಿ ಮಾತಾಡೋದು ಬೇಡ, ರೂಮ್ಗೆ ಹೋಗಿ ಮಾತಾಡೋಣ. ಹಾಗೇನೆ ಎಲ್ರು ಇಲ್ಲಿ ಅನ್ಕೊಂಡಿದ್ರೆ ನೀ ಆರ್ತಿ ನೋಡಕ್ ಬಂದಿದ್ಯಾ ಅಂತ ನಾನು ಹಾಗೆ ಮೇಂಟೈನ್ ಮಾಡು, ಓಕೆನಾ? ಇಷ್ಟು ಹತ್ರ ಇದ್ರು ಧ್ರುವ ನೋಡಕ್ ಆಗಲ್ಲ ಅನ್ಸುತ್ತೆ. ಅದಿತಿ, ನೀ ಮುಖನ ಹತ್ರ ಮಡ್ಕೆ ತರ ಮಾಡ್ಕೊಂಡ್ರೆ ಎಲ್ರು ಕ್ವಶನ್ ಕೇಳ್ತಾರೆ. ಆಮೇಲೆ ಅವ್ರು ಕೇಳೋ ಕ್ವಶನ್ ನಾವ್ ಏನಂದಲೇ ಆನ್ಸರ್ ಮಾಡೋದು. ಸ್ವಲ್ಪ ಖುಷಿಯಾಗಿರು. ಅದಕ್ಕೆ ನಾನ್ ಧ್ರುವನ್ ನೋಡ್ಬೇಕು. ಸರಿ, ಬಾ ಹೋಗೋಣ. ಅದಿತಿ, ನೀನ್ ನನ್ನ ನೋಡಕ್ ತಾನೇ ಬಂದಿತ್ತು, ಇವಾಗ ಎಲ್ಲಿಗೆ ಹೋಗ್ತಿದ್ಯಾ? ಬಾ ನನ್ ಜೊತೆ. ಅಕ್ಕ, ಅದು ಇಲ್ಲ ಆರ್ತಿ, ಅವಳನ್ನ ಮಾತಾಡ್ಸಕ್ಕೆ ಅಂತಾನೆ ಹೊರಟ್ಲು. ಅಷ್ಟಕ್ಕೆ ನಂಗೆ ನಾ ಹೊಸ ಸಾರಿ ತಗೊಂಡಿದ್ದೆ ಅಲ್ಲ, ಅದನ್ನ ತೋರ್ಸಕ್ಕೆ ಅಂತೇಳಿ ರೂಮಿಗೆ ಕರ್ಕೊಂಡು ಹೊರಟೆ ಅಷ್ಟೇ. ಅದೆಲ್ಲ ಗೊತ್ತಿಲ್ಲ ಅದಕ್ಕೆ. ಅವಳು ನನ್ನನ್ ಮಾತಾಡ್ಸೋಕೆ ಅಂತ ಬಂದ್ಮೇಲೆ ಅವಳು ನನ್ನನ್ನೇ ಮಾತಾಡ್ಸ್ಬೇಕು. ಏ ಅದಿತಿ, ಈಗ ನನ್ ಜೊತೆ ಬರ್ತೀಯೋ ಇಲ್ವೋ? ಬಾ. ನನಗೆ ಅವತ್ತೇ ಏನು ಹೇಳಿದೆ? ಅವಳು ನಾನು ಹೆಂಡತಿ, ನಾನು ಅವಳು ಗಂಡ. ಆಯ್ತಪ್ಪ, ಆಯ್ತು. ನೀ ಇಬ್ರು ಗಂಡ ಹೆಂಡತಿ ಅಂತ ಎಲ್ರಿಗೂ ಗೊತ್ತು. ರೊಮ್ಯಾನ್ಸ್ ನ ಬೆಡ್ರೂಮ್ ಅಲ್ಲೇ ಮಾಡ್ಬೇಕು, ಕಿಚನ್ ಅಲ್ಲ ಚೆನ್ನಾಗಿರಲ್ಲ. ಅಂದಾಗೆ ಛೋಟಾ ನದ್ನಿ ಮನೆಗೆ ಬಂದಿದ್ದಾಳೆ. ಸೊ ರೌಡಿ ನದ್ನಿಗೆ ನಾವಿಬ್ರು ಹೆಲ್ಪ್ ಮಾಡ್ಬೇಕಂತ ನಮ್ ಹೋಮ್ ಮಿನಿಸ್ಟರ್ ಇಂದ ಆರ್ಡರ್ ಬಂದಿದೆ. ಸೊ ಇವಾಗ ಕುಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ರೊಮ್ಯಾನ್ಸ್ ಆಮೇಲೆ ಮಾಡ್ಕೊಳ್ಬಹುದು. ನೀವಿಬ್ರು ನಳ ಮಹಾರಾಜರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವೇನು ಹೆಲ್ಪ್ ಮಾಡೋದ್ ಬೇಕಿಲ್ಲ, ಎಷ್ಟೇ ಕಷ್ಟ ಆದ್ರೂ ನಾನೇ ಮಾಡ್ಕೊತೀನಿ. ಯಾಕೆ ರೌಡಿ ನದ್ನಿ, ಹೆಲ್ಪ್ ಮಾಡ್ತೀವಿ ಅಂದ್ರು ಬೇಡ ಅಂತಿದ್ಯಾ? ಲಾಸ್ಟ್ ಟೈಮ್ ನೀವಿಬ್ರು ಮುದ್ದೆ ಮಾಡಿದ್ ನಾನ್ ನೋಡಿಲ್ವಾ? ಶ್ರೀಮದ್ ರಮಾರಮಣ ಗೋವಿಂದ ಹರಿಗೋವಿಂದ. ಸಾರಿ ರೌಡಿ ನದ್ನಿ, ನಮ್ಮಿಂದ ಮುದ್ದೆ ಮಾಡಕ್ ಆಗಲ್ಲ ಅಂತ ಅನ್ಸುತ್ತೆ. ಮುದ್ದೆ ಹೋಗಿ ಅಂಬ್ಲಿ ಆಗೋಯ್ತು. ಮುದ್ದೆನ ಹೋಗಿ ಅಂಬ್ಲಿ ಮಾಡಿ ಲಾಸ್ಟ್ ಅಲ್ಲಿ ನನಗ್ ಪಾತ್ರೆ ತೊಳಿ ಅಂತ ಬಿಟ್ಟು ಎಸ್ಕೇಪ್ ಆಗ್ಬಿಟ್ರಿ. ಆಮೇಲೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ನಿಮ್ಮಿಬ್ರು ಸಹವಾಸನೇ ಬೇಡ, ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡಿ. ರೌಡಿ ನದ್ನಿ, ಎಂತ 7 ಸ್ಟಾರ್ ಹೋಟ್ಲ್ ಹೋದ್ರೂ ಗಂಡ್ ಮಕ್ಳೇ ಅಡಿಗೆ ಮಾಡೋದು. ನೀನ್ ತೀರಾ ನಮ್ಮನ್ನ ಇಷ್ಟೊಂದೆಲ್ಲ ಕೀಳಾಗಿ ನೋಡ್ಬೇಡ. ಒಂದ್ ಚಾನ್ಸ್ ಕೊಡು. ಮುದ್ದೆ ಏನೋ ಅವ್ರ ಅಪ್ಪನೇ ಮಾಡ್ತೀವಿ ಅಲ್ವಾ ಅಗ್ರಜ? ಅಫ್ಕೋರ್ಸ್ ವಿಕ್ರಾಂತ್, ಒಂದು ಸಲ ಆಗಿರೋ ಮಿಸ್ಟೇಕಿಗೆ ನಮ್ಮನ್ನ ಪರ್ಮನೆಂಟ್ ಆಗಿ ಅಡಿಗೆ ಮನೆಯಿಂದ ಬ್ಯಾನ್ ಮಾಡೋದು ನಾಟ್ ಫೇರ್. ಕಮಾನ್ ಅಗ್ರಜ, ಶುರು ಮಾಡ್ಕೋ. ಲೆಟ್ಸ್ ಮೂವ್. ಕ್ಯಾಚ್ ಅಗ್ರಜ. ಸ್ಟಾರ್ಟ್. ಎಸ್. ಅಯ್ಯೋ ಬಾವಾ, ನೀವ್ ಈರುಳ್ಳಿಯ ಕಟ್ ಮಾಡ್ತಿದ್ದೀರಾ? ಹೋಗ್ಲಿ, ನಾನು ಏನ್ ಮಾಡಕ್ ಹೊರಟಿದ್ದೀನಿ ಅಂತ ಏನಾದ್ರೂ ಗೊತ್ತಿದ್ಯಾ? No. ಸುಹಾಸಿನಿ ಬೇರೆ ಯಾವ್ದೋ ಮಾತ್ರೆ ಕೊಡು ಅಂತ ಹೇಳಿದ್ಲಲ್ಲ, ಆ ಮಾತ್ರೆ ಯಾವ್ದು ಅಂತ ಅಂಜು ಕೇಳಿ ವಿಚಾರಿಸಿದಾಗ ಆ ಮಾತ್ರೆ ನಿನ್ ಕಾಯಿಲೆನ ಇನ್ನ ಜಾಸ್ತಿ ಮಾಡ್ತಿದೆ, ಇನ್ನ ಹದ್ಗೆಡಿಸ್ತಿದೆ ಅಂತ ಗೊತ್ತಾಯ್ತು. ಇಮಿಡಿಯೇಟ್ ಆಗಿ ಈ ವಿಷಯನ ವಿಕ್ಕಿ ಬಾವ, ವೇದಾಂತ್ ಬಾವ, ಅಮೂಲ್ಯಕ್ಕಂಗ್ ಹೇಳೋಣ ಅಂತ ಅನ್ಕೊಂಡೆ. ಆದ್ರೆ ಹೇಳಕ್ ಹೋದ್ರೆ ಅವ್ರು ಖಂಡಿತ ನಂಬಲ್ಲ, ನಾನೇ ಸುಳ್ಳು ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ಬಿಡ್ತಾರೆ. ಅದಾಗೆ ಧ್ರುವ, ಯಾವತ್ತಾದ್ರೂ ಸುಹಾಸಿನಿ ಬಂದು ನಿಂಗ್ ಮಾತ್ರೆ ತಿನ್ಸಕ್ ಟ್ರೈ ಮಾಡ್ಬೋದು. ನೀನ್ ಯಾವ್ದೇ ಕಾರಣಕ್ಕೂ ಅವ್ರ ಕೈಯಿಂದ ಮಾತ್ರೆನ ತಿನ್ಬಾರ್ದು.
ಪ್ಲೀಸ್ ಕಣೋ ಧ್ರುವ, ಅವಳ ಕೈಯಿಂದ ಏನನ್ನು ತಿನ್ಬೇಡ ಪ್ಲೀಸ್, ನನಗೋಸ್ಕರ. ತೆಗಿ ಬಾಯಿ. ಎಷ್ಟು ಧೈರ್ಯ ನಿನ್ಗೆ? ಟ್ಯಾಬ್ಲೆಟ್ ಕೊಟ್ರೆ ನುಂಗಲ್ಲ ಅಂತೀಯ? ನಿನಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಇಂಜೆಕ್ಷನ್ ಚುಚ್ಚಿದ್ರೇನೆ ಗೊತ್ತಾಗದು. ನಿನಗೆ ಇಂಜೆಕ್ಷನ್ ಕೊಟ್ಟು ನಿನ್ನನ್ನು ಶಿವನ್ ಪಾದಕ್ಕೆ ಸೇರಿಸಿಲ್ಲ ಅಂದ್ರೆ ನನ್ನ ಹೆಸರು ಸುಹಾಸಿನಿನೇ ಅಲ್ಲ. ಧ್ರುವ, ನಿಂಗೇನಾಗಿಲ್ಲ ತಾನೆ? ನೀನ್ ಆರಾಮಾಗಿದ್ಯಲ್ವಾ? ಧ್ರುವ, ನಾನು ಹೇಳಿದ್ದನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಅದಕ್ಕೆ ಆ ಸುಹಾಸಿನಿ ನಿಂಗೆ ಮಾತ್ರ ತಿನ್ಸಿದ್ರು ನೀನೇನು ತಿನ್ಲಿಲ್ಲ. ಆದ್ರೆ ಆ ಸುಹಾಸಿನಿ ನಿನ್ ಮೇಲೆ ಯಾಕೆ ಅಷ್ಟು ಕೋಪ? ನೀನಂತದ್ ಏನ್ ಮಾಡಿದ್ಯಾ? ತುಂಬಾ ಭಯ ಆಗ್ತಿದೆ ಧ್ರುವ. ಆ ಸುಹಾಸಿನಿ ನಿಂಗ್ ಸಾಯಿಸಕ್ ಟ್ರೈ ಮಾಡ್ತಿದ್ದಾಳೆ ಅನ್ಸುತ್ತೆ. ಅಕ್ಕ, ಅದಿತಿ ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದಾಳೆ. ನೀನ್ ಯಾಕೆ ಅವಳನ್ನ ಬಿಟ್ಟು ಇಲ್ಲಿಗೆ ಬರಕ್ ಹೋದೆ? ನಾನು ಅವಳನ್ನ ತುಂಬಾ ಮಾತಾಡ್ಸ್ಬೇಕು ಅಂತಾನೆ ಇದ್ದೆ, ಆದ್ರೆ ಅವಳು ನನ್ನ ಕೈಗೆ ಸಿಕ್ತಿಲ್ಲ. ಅಜ್ಜಿ, ಯಾಕೆ ನಗ್ತಿದ್ದೀರಾ? ಯಾಕೋ ಇಲ್ಲ ಬಿಡಪ್ಪ. ಪರವಾಗಿಲ್ಲ, ಹೇಳಿ ಅಜ್ಜಿ, ನಾವು ತಿಳ್ಕೊಳ್ತೀವಿ. ಇವತ್ ಯಾಕೋ ಇದ್ದಕ್ಕಿದ್ದಾಗೆ ನಮ್ಮ ಯಜಮಾನ್ರ ನೆನಪಾಯ್ತು. ಅಜ್ಜನ್ ನೆನ್ಪಾಯ್ತಾ? ಇದ್ದಕ್ಕಿದ್ದಂಗೆ ಅಜ್ಜನ್ ನೆನ್ಪಾಗಿದೆ ಅಂತಂದ್ರೆ ಇನ್ನು ರೊಮ್ಯಾಂಟಿಕ್ ವಿಷಯನೇ ಇರುತ್ತೆ ಅನ್ಸುತ್ತೆ. ಹಳೆ ಲವ್ ಸ್ಟೋರಿ ಏನಾದ್ರು ನೆನ್ಪಾಯ್ತಾ? ಆ ತರ ಎಲ್ಲ ಏನಿಲ್ಲ ಬಿಡಮ್ಮ, ನೀನ್ ಸುಮ್ನೆ ಏನೇನೋ ಅಂದ್ಕೋಬೇಡ. ನೀವ್ ನಗದ್ ನೋಡಿದ್ರೇನೆ ಗೊತ್ತಾಗ್ತದೆ ಏನೋ ವಿಷಯ ಇದೆ ಅಂತ. ಪ್ಲೀಸ್ ಅಜ್ಜಿ, ನಮಗೂ ಹೇಳಿ ಏನು ಅಂತ, ನಾವು ನಗ್ತೀವಿ. ಏನಿಲ್ಲಮ್ಮ, ನನಗೆ ಆಗ್ತಾನೆ ಮದ್ವೆ ಆಗಿ ಒಂದ್ 3 ತಿಂಗಳಾಗಿರ್ಬೋದು ಅನ್ಸುತ್ತೆ. ಭೀಮ್ ನಮ್ಮ ಅವಸೆ ಹಿಂದಿನ ದಿನ ಸಾಮಾನ್ ತರೋಣ ಅಂದ್ಬಿಟ್ಟು ಸಂತೆಗೆ ಹೋಗಿದ್ವಿ ನಾವು. ನಿಮ್ಮ ಅಜ್ಜ ನಾನ್ ಬರಲ್ಲ ಅಂದ್ರೂ ಕೇಳಲೇ ಇಲ್ಲ, ಬರ್ಲೇಬೇಕು ಅಂತ ಹಠ ಮಾಡಿ ನನ್ ಕರ್ಕೊಂಡೋದ್ರು. ಅದ್ರಲ್ಲಿ ಬೇರೆ ಅವ್ರ ಮನೇಲಿ ನನಗ್ ಮೊದಲನೇ ಹಬ್ಬ. ನಿಮ್ಮ ಅಜ್ಜನ್ಗಂತೂ ಹಬ್ಬನ ಜೋರಾಗಿ ಮಾಡ್ಬೇಕು ಅಂತ ಆಸೆ. ನನಗೆ ಅವ್ರ ಜೊತೆ ಹೋಗೋದಕ್ಕೆ ನಾಚಿಕೆ ಬೇರೆ. ಆದ್ರೂ ಸರಿ ಅಂದ್ಬಿಟ್ಟು ಅವ್ರ ಜೊತೆಲಿ ಸಂತೆಗೆ ಹೋಗಿ ಏನೇನ್ ತಗೋಬೇಕೋ ಎಲ್ಲಾ ಸಾಮಾನುಗಳು ತಗೊಂಡ್ವಿ. ಅಷ್ಟರಲ್ಲಿ ಕತ್ಲಾಗ್ಬಿಡ್ತು. ವಾಪಸ್ ಬರ್ತಾ ಇದ್ದೀವಿ. ಇದ್ದಕ್ಕಿದ್ದಾಗೆ ನಿಮ್ಮ ಅಜ್ಜ ನನ್ ಕೈ ಬಿಟ್ಟು ಏನೋ ಸಾಮಾನ್ ತಗೋಬೇಕು ಅಂತ ಹಿಂದೆ ಉಳ್ಕೊಂಡ್ರು. ನಾನು ನಮ್ಮ ಯಜಮಾನ್ರ ಕೈ ಅನ್ಕೊಂಡು ಇನ್ಯಾರ್ದೋ ಕೈ ಹಿಡ್ಕೊಂಡ್ಬಿಟ್ಟಿದ್ದೀನಿ. ಅವನಾದ್ರೂ ಹೇಳೋದ್ ಬೇಡ್ವಾ? ನನ್ ಕೈ ಹಿಡ್ಕೊಂಡು ಹಾಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆಮೇಲೆ ಇದು ನನ್ ಗಂಡನ್ ಕೈಯಲ್ಲ ಅಂತ ನನ್ಗೆ ಅನುಮಾನ ಬಂತು. ತಲೆ ಎತ್ ನೋಡಿದ್ರೆ ಅವ್ನ್ ಯಾರೋ ಏನೋ ಕೈ ಬಿಡಿಸ್ಕೊಳ್ಳೋದಕ್ ನೋಡಿದ್ರೆ ಅವನು ನನ್ ಕೈಯೇ ಬಿಡ್ತಾ ಇಲ್ಲ. ಆಮೇಲೆ ಎಲ್ಲಿದ್ರೋ ಏನೋ ನಿಮ್ಮ ಅಜ್ಜ ಬಂದು ಅವನಿಗೆ ಚೆನ್ನಾಗಿ ಬಾರಿಸ್ಬಿಟ್ಟು ನನ್ನ ನಮ್ಮ ಮನೆಗೆ ಕರ್ಕೊಂಡ್ ಬಂದ್ರು. ಅಜ್ಜಿ, ಅಜ್ಜ ಬರ್ದೇ ಇದ್ದಿದ್ರೆ ಅವನೇ ನಿಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಿದ್ದ ಅನ್ಸುತ್ತಲ್ವಾ? ಏನ್ ಬಜಾರಿ, ಖುಷಿಯಿಂದ ನಗ್ತಾ ಇದ್ದೀರಾ? ಏನ್ ವಿಷಯ? ಏನ್ ವಿಷಯ ರೌಡಿ ನಾದ್ನಿ? ನಮ್ಗೂ ಹೇಳು, ನಾವು ನಗ್ತೀವಿ. ಏನಿಲ್ಲ ಬಾವ, ಅಜ್ಜಿ ಮದ್ವೆ ಆಗಿದ್ ಹೊಸ್ತ್ರಲ್ಲಿ ಬಿನ್ ಅಮಾವಾಸ್ಯೆ ಹಬ್ಬದ ಟೈಮಲ್ಲಿ ಅವ್ರ ಗಂಡನ ಜೊತೆ ನಡೆದಿರೋ ಇನ್ಸಿಡೆಂಟ್ ಹೇಳ್ತಿದ್ರು. ಅದನ್ನ ಕೇಳಿ ನಗು ಬಂತಷ್ಟೇ. ಅಂದಾಗೆ ಅಮೂಲ್ಯ, ಕಾಲ್ ತೊಳೆದು ಪೂಜೆ ಮಾಡ್ಬೇಕು. ನಾಳೆ ಮಾತ್ರ ನಿಮ್ ಜಾಗ ನಿಮ್ ಗಂಡಂದ್ರ ಕಾಲ್ ಕೆಳಗಡೆ ಅಲ್ವಾ ಗ್ರಜಾ? ಓಹೋ, ನಿಮ್ ಆಯುಸ್ ವೃದ್ಧಿ ಆಗ್ಲಿ ಅಂದ್ಬಿಟ್ಟು ಪೂಜೆ ಮಾಡಿದ್ರೆ ನೀವ್ ಅದನ್ನ ಗುಲಾಮ್ಗೆ ಅಂದ್ಕೊಳ್ತಿದ್ದೀರಾ?
ಒಂದು ಮಾತು ನೆನ್ಪಿಟ್ಕೊಳ್ಳಿ ಬಾಬಾ, ಹೆಣ್ಣು ಮನ್ಸ್ ಮಾಡಿದ್ರೆ ಏನ್ ಬೇಕಿದ್ರು ಮಾಡ್ತಾಳೆ. ಮಾತ್ರ ಮೂರ್ತಿನೋಳೆ, ಕಲ್ಪ ಬಲ್ಲಿನೋಳೆ. ನಾಳೆ ಅದೇನಾಗ್ಬಿಡ್ತು ಆಗ್ಬಿಡ್ಲಿ, ನಾನಂತೂ ಕಾಲು ತೊಳೆಯಲ್ಲ, ಪೂಜೆನೂ ಮಾಡಲ್ಲ. ನೋಡಿ ನಂದಿ, ಒಂದ್ ನಿಮಿಷ ನನ್ ಮಾತು ಕೇಳು. ವಿಕ್ಕಿ, ನಿಮ್ಗಿದೆಲ್ಲ ಬೇಕಿತ್ತ? ಹೇಗೋ ಪೂಜೆ ಮಾಡಕ್ ಒಪ್ಕೊಂಡಿದ್ಲು ತಾನೆ, ಸುಮ್ನೆ ಅವಳು ಯಾಕೆ ಟ್ರಿಗರ್ ಮಾಡಿದ್ರಿ ನೀವು? ಅವಳ ಬುದ್ಧಿ ಏನು ಅಂತ ಗೊತ್ತಿದೆ ಅಲ್ವಾ? ನಾಳೆ ನೋಡಿ ಖಂಡಿತವಾಗ್ಲೂ ಅವಳು ಪೂಜೆ ಮಾಡಕ್ ಒಪ್ಕೊಳ್ಳಲ್ಲ. ಅಮೂಲ್ಯ ಪೂಜೆ ಮಾಡೋದಕ್ಕೆ ಒಪ್ಕೊಂಡಿರ್ತಾನೆ. ಒಪ್ಕೊಂಡಾದ್ಮೇಲೆ ಈ ಮೀಸಲಾತಿ ಸಮಾನತೆ ಅಂತ ಯಾಕೆ ಮಾತಾಡಿದೆ? ತಪ್ಪು. ಗೊತ್ತು ತಾನೆ ಆಕೆ ಎಂತ ಸೈಕೋ ಅಂತ. ನಿನ್ನಿಂದ ನಾನು ಪೂಜೆ ಮಾಡಿಸ್ಕೊಳ್ಳೋದು ಮಿಸ್ ಆಯ್ತು. ನೋಡು, ನೀನು ಅದೇನ್ ಮಾಡ್ತೀವಿ ನನಗೆ ಗೊತ್ತಿಲ್ಲ. ಹೋಗೋಣ ಕನ್ವಿನ್ಸ್ ಮಾಡು. ನಾನು ತೋಳ ವಿಷಯಕ್ಕೆ ಹೋಗೋದಿಲ್ಲ. ಏನ್ ಅಗ್ರಜ ನೀನು? ಭಾವ ನಾದ್ನಿ ಮಧ್ಯ ಇಷ್ಟು ಕಿರಿಕಾಗ್ಲಿಲ್ಲ ಅಂದ್ರೆ ಹೇಗೆ? ಕಿರಿಕ್ ನಿಂದೆ ಆದ್ರೂ ಪೂಜೆ ಮಿಸ್ ಆಗೋದು ನನಗೆ. ಓ, ಇದು ಕನ್ಸರ್ನು. ಈಗೇನು ಅವಳು ನಿನ್ಗೆ ಪೂಜೆ ಮಾಡಿ ಆಶೀರ್ವಾದ ತಗೊಳ್ಬೇಕಲ್ವಾ? ಅದ್ ನಾನ್ ಮಾಡಿಸ್ತೀನಿ, ನೀನ್ ತಲೆ ಕೆಡ್ಸ್ಕೊಳ್ಬೇಡ ಬಿಡು. ಮೊದ್ಲು ಆ ಕೆಲ್ಸ ಮಾಡಿ. ಅಗ್ರಜ ಆದ್ರೂ ಟ್ಯಾಬ್ಲೆಟ್ ಕೊಟ್ರೆ ನುಂಗಲ್ಲ. ನಿನಗೆ ಇಂಜೆಕ್ಷನ್ ಕೊಟ್ಟು ನಿನ್ನ ಶಿವನ್ ಪಾದಕ್ಕೆ ಸೇರಿಸಿಲ್ಲ ಅಂದ್ರೆ ನನ್ನ ಹೆಸರು ಸುಹಾಸಿನಿನೇ. ಧ್ರುವ, ಆ ಸುಹಾಸಿನಿ ನಿನ್ನ ಸಾಯಿಸಕ್ ಪ್ರಯತ್ನ ಪಡ್ತಿದ್ದಾಳೆ ಅಂತ ಗೊತ್ತಿದ್ರು ನನ್ನ ಕೈಯಲ್ಲಿ ಏನು ಮಾಡಕ್ಕಾಗ್ತಿಲ್ಲ. ಎಲ್ಲಿ ನಿನ್ನ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಆಗ್ತಿದೆ. ದಿನ ಪೂರ್ತಿ ಹಿಂದೆ ಯೋಚನೆ ಆಗಿದೆ ಧ್ರುವ. ಇಲ್ಲ ಧ್ರುವ, ಆ ಸುಹಾಸಿನಿಯಿಂದ ನಿನ್ನ ಕಾಪಾಡ್ಕೋತೀನಿ. ನಾಳೆ ಬೀಗ್ ನಮಾಸೆ, ನಿನ್ನ ಹೆಸರಲ್ಲಿ ಪೂಜೆ ಮಾಡಿ ನಿನ್ನ ಆಯಸ್ ಗಟ್ಟಿ ಆಗ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಏನಮ್ಮ ನೀನು ತಮಾಷೆಗೆ ಹೇಳಿದ ಮಾತನ್ನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂತಿದ್ಯಲ್ಲ? ವಿಕ್ಕಿಯೋ ನಿನ್ನ ರೇಗ್ಸೋದು, ನೀನದು ಕೋಪ ಮಾಡ್ಕೊಳ್ಳೋದು ಇದೇನ್ ಫಸ್ಟ್ ಟೈಮ್ ಅಲ್ವಲ್ಲ? ಈ ತರ ತುಂಬಾ ಸತಿ ಆಗಿದೆ ಅಲ್ವಾ? ಈ ಸತಿನೂ ಹಾಗೆ ಅನ್ಕೋ, ಎಲ್ಲ ಸರಿ ಹೋಗ್ಬಿಡುತ್ತೆ. ಎಲ್ಲ ಸಲ ಆಗಿದ್ದೆ ಬೇರೆ, ಈಗ ಆಗಿದ್ದೆ ಬೇರೆ. ಅಂದ್ರೆ ವಿಕ್ಕಿಯವ್ರ ಮಾತಿಗೆ ಬೆಲೆ ಇಲ್ವಾ? ಬೆಲೆ ಕೊಡಲ್ಲ ಅಂತ ಅಲ್ಲ ಅಕ್ಕ, ನನ್ ಭಾವನ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ, ಅವ್ರ ಮಾತನ್ನ ಕೂಡ ನಾನು ತುಂಬಾ ಗೌರವಿಸ್ತೇನೆ. ಆದ್ರೆ ಈ ವಿಷಯದಲ್ಲಿ ನಾನು ಅವ್ರ ವಿರುದ್ಧನೇ. ಅಲ್ಲ, ಅವ್ರನ್ನ ಅವರು ಏನ್ ಅನ್ಕೊಂಡಿದ್ದಾರೆ ಅಂತ? ನಾವ್ ಅವ್ರ ಕಾಲಿಗೆ ಬೀಳ್ಬೇಕಂತೆ, ಅವರಿಂದ ನಾವ್ ಆಶೀರ್ವಾದ ತಗೊಳ್ಬೇಕಂತೆ. ಹಾಗಂತ ನಾವೇನಾದ್ರೂ ಅಗ್ರಿಮೆಂಟ್ ಸೈನ್ ಮಾಡಿದೀವ? ಸುಮ್ನೆ ಇರ್ತೀವಿ ಅಂತ ಅಧಿಕಾರ ಚಲಾಯಿಸಕ್ ನೋಡ್ತಾರೆ. ತಮ್ಮಂಗೆ ಅಣ್ಣನ್ ಸಪೋರ್ಟ್ ಬೇರೆ. ಭಾವ ಏನೇ ಮಾತಾಡಿದ್ರು ಇವನ್ ಕೋಲೆ ಬಸ್ ಒಂಥರ ತಲೆ ಅಲ್ಲಾಡಿಸ್ತಾನೆ. ಅದೇನಾದ್ರೂ ಆಗೋಗ್ಲಿಕ್ಕ, ನಾನಂತೂ ಪೂಜೆ ಮಾಡಲ್ಲ, ನೀನು ಮಾಡ್ಬೇಡ. ನೀನ್ ಮಾಡಿಲ್ಲ ಅಂತ ನಾನ್ ಮಾಡ್ದೇ ಇರಕ್ಕಾಗಲ್ಲ ಅಮ್ಮ. ವರ್ಷಕ್ಕೆ ಒಂದ್ಸತಿ ಬರೋ ಹಬ್ಬ, ನಾನ್ ಗಂಡನ್ ಪಾದ ಪೂಜೆ ಮಾಡಿ ಆಶೀರ್ವಾದ ತಗೊಳ್ಳೇಬೇಕು. ಸರಿ ಮಾಡ್ಕೋ, ನಿನ್ನಿಷ್ಟ. ಎಲ್ಲೋಗ್ತಿದ್ಯಾ? ರುಚಿಗೆ ಎಬ್ಬರಿಸಿದ್ಯಲ್ಲಪ್ಪ, ಸಮಾಧಾನ ಮಾಡ್ಬೇಕು ತಾನೆ, ಅದಕ್ಕೆ ಹೋಗ್ತೀನಿ. ನೀನ್ ನನಗ್ ಸಮಾಧಾನ ಮಾಡಕ್ ಹೇಳಿ ಇವಾಗ ನೀನೇ ಸಮಾಧಾನ ಮಾಡಕ್ ಹೋಗ್ತಿದ್ಯಾ? ನೀನಂತೂ ಹೋಗೋದಿಲ್ವಲ್ಲ, ನಾನು ಹೋಗ್ಲೇಬೇಕು. ಯಾಕೆ ಹೇಳು? ಕೊನೆಗೆ ಮೋಸ ನಾನ್ ತಾನೆ. ಬೇಡ ಅಗ್ರಜ, ಇವತ್ತೊಂದಿನ ಸುಮ್ಮನೆ ಇದ್ಬಿಡು. ನೋಡಿ, ನೀವು ಉರೌರ ಅಂತ ಉಡ್ಕೊಳ್ಳಿ, ನಮ್ ಬೆಲೆ ಏನು ಅಂತ ಗೊತ್ತಾಗ್ಲಿ. ಬೀಗ್ ಅಮಾವಾಸ್ಯೆ ದಿನ ನನಗೆ ಡಿವೋರ್ಸ್ ಕೊಡ್ಸ್ಬೇಕು ಅನ್ಕೊಂಡಿದ್ಯಾ? ರಜಾ, ನೀನು ಬರೀ ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ. ನೀನು ಬರೀ ಅಮೂಲ್ಯನ್ ಗಂಡ ಅಲ್ಲ, ಎಲ್ಲಾ ಗಂಡಂದ್ರು ಪ್ರತಿನಿಧಿ.
ನೀವಾಗ ಅಮೂಲ್ಯನ ಮುಂದೆ ಸೋತ್ಬಿಟ್ರೆ ಜಗತ್ತಲ್ಲಿರೋ ಎಲ್ಲಾ ಗಂಡಸರು ಅವ್ರ ಹೆಂಡತಿದಿರ್ ಮುಂದೆ ಸೋತಾಗ್ಬಿಡುತ್ತೆ. ಅದಕ್ಕೆ ಇವತ್ತೊಂದಿನ ಸುಮ್ಮನೆ ಇದ್ಬಿಡು. ನಾಳೆ ನಿನ್ ಕಾಲಕ್ಕೆ ಬಿದ್ದು ಅವಳು ಪೂಜೆ ಎಲ್ಲ ಮಾಡಾದ್ಮೇಲೆ ಸಮಾಧಾನ ಸಂಧಾನ ಎಲ್ಲ ಮಾಡು. ಇದು ಹೊಸ ಲೆನ್ಸ್ ಕಾರ್ಟಿಯರ್. ಇದು ನಿಮ್ ಮುಖನ ಅನಲೈಸ್ ಮಾಡಿ ನಿಮಗೆ ಬೇಕಾಗಿರೋ ಐ ಗ್ಲಾಸಸ್, ಸನ್ ಗ್ಲಾಸಸ್ ನ ರೆಕಮೆಂಡ್ ಮಾಡುತ್ತೆ. ನಿಮಗೆ ಬೇಕಾಗಿರೋ ಕಲರ್, ಸೈಜ್, ಶೇಪ್ ಎಲ್ಲವೂ ಇದ್ರಲ್ಲಿ ಸಿಗುತ್ತೆ. ಎಲ್ಲರ ಪರ್ಸನಾಲಿಟೀಸ್ಗೂ ಮ್ಯಾಚ್ ಆಗುವಂತ ಡಿಸೈನ್ಸ್ ಗಳು ಇದರಲ್ಲಿದೆ. ಲೆನ್ಸ್ ಕಾರ್ಡ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. AR ಫೀಚರ್ಸ್ ನ ಉಪಯೋಗಿಸಿ. ಇನ್ ಮುಂದೆ ನೀವು ಗ್ಲಾಸ್ ತಗೊಳ್ಳೋದಕ್ಕೆ ಎಲ್ಲೂ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಾಗಿರೋ ಸನ್ ಗ್ಲಾಸಸ್, ಐ ಗ್ಲಾಸಸ್ ಮನೆಗೆ ಬಂದು ಡೆಲಿವರ್ ಆಗುತ್ತೆ. ನನ್ನ ಹತ್ರ ಲೆನ್ಸ್ ಕಾರ್ಡ್ ಗೋಲ್ಡ್ ಮೆಂಬರ್ಶಿಪ್ ಇದೆ. ಇಡೀ ವರ್ಷ ಬೈ ಒನ್ ಗೆಟ್ ಒನ್ ಆಫರ್ ಕೂಡ ಇದೆ. ಇವನ್ ಪ್ರೋಗ್ರೆಸಿವ್ ಗ್ಲಾಸಸ್. ಅರೆ ಕನ್ನಡಕ ತಗೊಳ್ಳೋದು ಎಷ್ಟು ಸುಲಭ ಅಲ್ವಾ ಈಗ? ಹೌದು, ಬನ್ನಿ ನಿಮಗೆ ಯಾವ ತರ ಗ್ಲಾಸ್ ಸೂಟ್ ಆಗುತ್ತೆ ಅನ್ನೋದನ್ನ ಟ್ರೈ ಮಾಡೋಣ. ಅಣುವಣುವಣು ನೀ ಅಮ್ಮ ಅಮ್ಮ, ಇದು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಆರ್ತಿ ವಿಕ್ರಾಂತ್ ಪಾದ ಪೂಜೆ ಮಾಡ್ತಿದ್ದಾಳೆ. ಈ ಅಮೂಲ್ಯ ಮಾತ್ರ ಯಾಕೆ ಮಾಡ್ತಿಲ್ಲ? ಗಂಡನ ಪಾದ ಪೂಜೆ ಮಾಡಕ್ಕೆ ಇವಳಿಗೆ ಈಗೂ ಅಡ್ಡ ಬರುತ್ತನ್ಸತ್ತೆ. ಇವತ್ತು ಅವಳ ಕೈಲಿ ವೇದಾಂತ್ ಪಾದ ಪೂಜೆ ಮಾಡಿಸಿ ನಿನ್ ಜಾಗ ವೇದಾಂತ್ ಕಾಲ್ ಬಿಡದಲ್ಲೇ ಅಂತ ತೋರಿಸ್ತೇನೆ. ಈ ಮನೇಲಿ ಇಷ್ಟೇ ನಿನ್ನ ಅಸ್ತಿತ್ವ ಅಂತ ಅರ್ಥ ಮಾಡಿಸ್ತೇನೆ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಹೇಗಿದೆ ಬಾವ? ಚೆನ್ನಾಗಿದ್ಯಾ? ನಾನೇ ನನ್ ಕೈಯಾರ ಮಾಡಿದ್ದು. ಚೆನ್ನಾಗಿದೆ. ಅಯ್ಯೋ ಬಾಬಾ, ಬಿಸಿ ಇದೆ, ಮೆತ್ತ ಕುಡೀರಿ. ನನ್ಗೆ ಹೀಗೆ ಕುಡ್ದೆ ಅಭ್ಯಾಸ. ಆಸಾಮಿ ಯಾಕೋ ಹೋಗೋ ತರ ಕಾಣ್ತಿಲ್ಲಲ್ಲ? ಕಾಫಿ ಘಾಟೆಗೆ ಜಗಲಿಲ್ಲ ಅಂದ್ರೆ ಸಾಂಬ್ರಾಣಿಗೆ ಚಿಲ್ಲಿ ಪೌಡರ್ ಹಾಕಿ ಹೊಗೆ ಹಾಕ್ಬೇಕು ಅನ್ಸುತ್ತೆ. ಬಾರ ಎದ್ದೋರೆ, ಏನ್ ಹಂಗ್ ಮುಖ ನೋಡ್ತಿದ್ಯಾ?
ಬಾ. ಎಲ್ಲಿಗೆ ಬರ್ಬೇಕು? ಪೂಜೆ ತಟ್ಟೆ ತಂದಿಟ್ಟಿದ್ದು ಕಾಣಿಸ್ಲಿಲ್ವಾ? ಅದಕ್ಕೆ ಇವತ್ತು ಭೀಮ್ನ ಅಮಾವಾಸ್ಯೆ ಅಲ್ವಾ, ನಿನ್ ಪಾದಕ್ ಪೂಜೆ ಮಾಡ್ಬೇಕು. ನೋಡಿ ನಂದಿ, ನೀನ್ ಹೇಳ್ತಿರೋದ್ ನಿಜಾನಾ? ಯಾಕೆ ಡೌಟಾ? ಹಾಗಾದ್ರೆ ನೀನು ಅಗ್ರಜನ್ ಕಾಲ್ಗೆ ನಮಸ್ಕಾರ ಮಾಡಕ್ ಒಪ್ಕೊಂಡ್ಯಾ? ಹಾ ಬಾಬಾ, ಗಂಡನ್ ಪಾದಕ್ ಪೂಜೆ ಮಾಡಿ ಅವರಿಂದ ಆಶೀರ್ವಾದ ತಗೊಂಡ್ರೆ ಪೂಜೆ ಕಂಪ್ಲೀಟ್ ಆಗದಲ್ವಾ, ಅದಕ್ಕೆ ಆಗಿದ್ದಾಗೋಗ್ಲಿ ಅಂತ ಒಪ್ಕೊಂಡೆ. ಕೊನೆಗೂ ನೀನೇ ಒಪ್ಕೊಂಡಿಲ್ಲ, ಅಷ್ಟ್ ಸಾಕು. ಅಮ್ಮು, ನೀನ್ ಎಷ್ಟೇ ಹಠ ಮಾಡಿದ್ರು ಕೊನೆಗೆ ಬಾವನ್ ಪಾದ ಪೂಜೆ ಮಾಡ್ತೀಯ ಅಂತ ನನಗ್ ಗೊತ್ತಿತ್ತು. ಇನ್ನೇನ್ ಮಾಡೋದು, ಕಟ್ಕೊಂಡ್ ತಪ್ಪಿಗೆ ಅನ್ಭವಿಸ್ಬೇಕಲ್ವಾ. ಎಷ್ಟೇ ಆದ್ರೂ ನಿನ್ ಪರಿ ಮಗಳಲ್ವಾ, ಮಾಡದೆ ಇನ್ನೇನ್ ಮಾಡ್ತೀಯ. ಬನ್ನಿ ವೇದಾಂತ್. ಅವಳಿ ಕಷ್ಟ ಅವಸರದಲ್ಲಿ ಹೊರಟಿದ್ದಾರೆ. ಅಮ್ಮ, ನೀನ್ ಅಳಿಯಂಗೆ ಹಾಸ್ಪಿಟಲ್ ಇಂದ ಕಾಲ್ ಬಂತು. ಹೇಳ್ದೆ ಕೇಳ್ದೆ ಎದ್ನೋ ಬಿದ್ನೋ ಅಂತ ಹೊಟ್ಬಿಟ್ರು. ಹೌದಮ್ಮ, ಇನ್ನ ಪೂಜೆನೆ ಮುಗ್ದಿರ್ಲಿಲ್ಲ, ಆದ್ರೆ ಅರ್ಜೆಂಟ್ ಕೆಲಸ ಇದೆ ಅಂತ ಹಾಗೆ ಹೊರಟೋಗ್ಬಿಟ್ರು. ತೇಜಸ್ ಆತರ ಹುಡುಗ ಅಲ್ಲ, ಎಷ್ಟೇ ಅರ್ಜೆಂಟ್ ಕೆಲಸ ಇದ್ರು ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗುವಂತವನು. ಇವತ್ ಯಾಕೆ ಹಾಗೆ ಹೋದ? ನನ್ಗೆ ಯಾಕೋ ನಿಮ್ಮಿಬ್ಬರ ಮೇಲೆ ಅನುಮಾನ. ನೀವೇನು ಕಿತಾಪತಿ ಮಾಡಿಲ್ಲ ತಾನೇ? ಇಲ್ಲ ಅಮ್ಮ. ಅಕ್ಕ, ನಾವೀಗ ಅವನು ಕೊಟ್ಟಿರೋ ಕಾಟಕ್ಕೆ ಅವ್ನು ಯಾವ ಹುಡುಗಿನ ನೋಡಕ್ಕೆ ಹೋಗಲ್ಲ ಅನ್ಸುತ್ತೆ. ಅವ್ನು ಯಾವ ಹುಡುಗಿ ನೋಡ್ತಾನೋ ಬಿಡ್ತಾನೋ, ನನ್ ಸಂಕಟಕ್ಕೆ ಬರ್ಲಿಲ್ಲ ಅಂದ್ರೆ ಅಷ್ಟೇ ಸಾಕು. ಖಂಡಿತ ಬರಲ್ಲ ಬಿಡು, ಅವನಿಗೆ ನಾವು ಮಾಡಿದ ಸನ್ಮಾನ ಸಕ್ಕತ್ತಾಗಿತ್ತು. ಯಾಕಕ್ಕ ಸೈಲೆಂಟ್ ಆಗ್ಬಿಟ್ಟೆ? ಏನಾಯ್ತು? ಏನಿಲ್ಲ ಬಿಡು ಅಂಜು. ಪರವಾಗಿಲ್ಲ ಹೇಳೆ, ನಾನೇನು ಅನ್ಕೊಳಲ್ಲ. ಇವತ್ತೆಲ್ರು ತನ್ ಗಂಡನ ಆಯಸ್ ಗಟ್ಟಿಯಾಗಿರ್ಲಿ, ತನ್ ಮಾಂಗಲ್ಯ ಭಾಗ್ಯ ಚೆನ್ನಾಗಿರ್ಲಿ ಅಂತ ಪಾದ ಪೂಜೆ ಮಾಡ್ತಾರೆ. ಆದ್ರೆ ನಾನೇನು ಮಾಡ್ತಿಲ್ಲ, ಅದಕ್ಕೆ ಬೇಜಾರಾಗ್ತದೆ ಅಂಜು. ನೀನ್ ಯಾಕೆ ಬೇಜಾರ್ ಮಾಡ್ಕೋತೀಯ? ಪಾದ ಪೂಜೆ ಮಾಡೋದು ಮದ್ವೆ ಆದ್ಮೇಲೆ ಮಾತ್ರ. ನಂದು ಆಲ್ರೆಡಿ ಮದ್ವೆ ಆಗಿ ಹೋಗಿದೆ. ಏನೇ ಹೇಳ್ತಾ ಇದ್ಯಾ? ಮದ್ವೆ ಆಗಿದ್ಯಾ? ಆಗಿದೆ ಮನ್ಸಲ್ಲಿ. ಹಾಗ ಒಂದ್ ಸೆಕೆಂಡ್ ಶಾಕ್ ಆಗ್ಬಿಟ್ಟೆ ಕಣೆ. ಎಲ್ರು ಮದ್ವೆ ಆಗ್ಬೇಕು ಅಂತಾನೆ ಪ್ರೀತಿ ಮಾಡೋದು. ಯಾಕೋ ಏನೋ ಪ್ರೀತಿನ ಉಳಿಸ್ಕೊಳಕಾಗ್ದೆ ಕಳ್ಕೊಂಡ್ ಬಿಡ್ತಾರೆ. ಆದ್ರೆ ನಮ್ ಪ್ರೀತಿ ಹಾಗಲ್ಲ. ಮದ್ವೆ ಆಗಿದೀವಿ ಅನ್ಕೊಂಡೆ ಪ್ರೀತಿ ಮಾಡಿದ್ದು, ಗಂಡ ಹೆಂಡತಿ ಅನ್ಕೊಂಡೆ ಜೊತೆಗಿದ್ದಿದ್ದು. ಅದಕ್ಕೆ ಪಾದ ಪೂಜೆ ಮಾಡ್ಬೇಕು ಅಂತ ಹೇಳಿದ್ದು. ಅದಕ್ಕೆ ಯಾಕಾಗ ತಲೆ ಕೆಡ್ಸ್ಕೋತೀಯ? ಮಾಡಿದ್ರೆ ಆಯ್ತು ಬಿಡು. ಅದಾಗಲ್ಲ ಕಣೆ ಅಂಜು. ಈಗೇನು ನೀನ್ ನಿನ್ ಹುಡ್ಗಂಗ್ ಪಾದ ಪೂಜೆ ಮಾಡ್ಬೇಕು ತಾನೆ? ಆರಾಮಾಗಿ ಮಾಡ್ಕೊಳೆ, ಯಾರು ಬೇಡ ಅಂದ್ರು? ಅವ್ರ ಮನೆಗ್ ಹೋಗೋ ಹಾಗಿದ್ರೆ ನಾನ್ ಯಾಕೆ ಈಗ ಹೇಳ್ತಿದ್ದೆ? ಅವ್ರ ಮನೆಗ್ ಹೋಗೋ ತರ ಇದ್ದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಪಾದ ಪೂಜೆ ಮುಗಿಸ್ಕೊಂಡ್ ಬಂದಿರ್ತಿದ್ದೆ. ಆದ್ರೆ ಅವ್ರ ಮನೆಗ್ ಹೋಗೋಕ್ ಆಗೋದಿಲ್ಲ ಅಂಜು. ನೀನ್ ಅವ್ರ ಮನೆಗ್ ಹೋಗೋ ಅಗತ್ಯನೇ ಇಲ್ಲ. ನಿನ್ ಹುಡ್ಗನ್ ಇಲ್ಲಿಗೆ ಕರ್ಸಿದ್ರೆ ಆಯ್ತು. ಇಲ್ಲಿ ಕರ್ಸದ ಹೇಗೆ? ಮನ್ಸಿದ್ರೆ ಮಾರ್ಗ ಅನ್ನೋ ಮಾತ್ ಕೇಳಿಲ್ವಾ? ಮನ್ಸ್ ಮಾಡಿದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಮನ್ಸ್ ಮಾಡ್ಬೇಕಷ್ಟೆ. ಏನಪ್ಪಾ ಇವಳು ರಾಕೆಟ್ ಸೈನ್ಸ್ ಎಲ್ಲ ಹೇಳ್ತಾ ಇದ್ದಾಳೆ ಅಂತ ಅನ್ಕೋಬೇಡ. ಸಿಂಪಲ್ ಅಂದ್ರೆ ಸಿಂಪಲ್.
ಆ ಸುಹಾಸಿನಿ ಅನ್ನೋಳು ಇನ್ಮೇಲಿಂದ ಧ್ರುವನ ನಾನೇ ನೋಡ್ಕೊಳ್ತೀನಿ ಅಂತ ಅಗ್ರಜನ್ ಮುಂದೆ ಬಿಲ್ಡಪ್ ಕೊಟ್ಟಿದ್ ನೋಡಿದ್ರೆ ನಮ್ ಧ್ರುವ ಹುಷಾರಾಗ್ಬಿಡ್ತಾನೆ, ಅವಳು ಸಂಜೀವಿನಿ ಪರ್ವತ ತಂದು ಸರಿ ಮಾಡ್ಬಿಡ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ನೀನೇ ತಿನ್ಸ್ತಿದ್ಯಾ? ಎಲ್ಲೋದ್ಲು ಆ ಬಿಲ್ಡಪ್ ರಾಣಿ? ಇನ್ನಲ್ಲಿಗ್ ಬಾವಾ, ನಾವ್ ಅಮ್ಮನ ಮನೆಗೆ ಹೋಗಿದ್ದಾರೆ. ಅವಳಿಗೆ ಅಲ್ಲೇನ್ ಕೆಲ್ಸ ಇದೆಯಂತೆ? ಅವ್ರು ರಾತ್ರಿ ವೇದಾಂತ್ ಹತ್ರ ಮಾತಾಡೋದಿಕ್ಕಂತ ಬಂದಿದ್ರು. ಹೌದಾ? ಯಾಕೆ? ಅದಿತಿಗೆ ಮದ್ವೆ ಫಿಕ್ಸ್ ಆದಾಗಿಂದ ಅವಳ ನೋಡಕ್ ಹೋಗಿಲ್ಲ. ನನಗೆ ಅವಳು ಬೇರೆ ಅಲ್ಲ, ಆದ್ಯ ಬೇರೆ ಅಲ್ಲ. ಅದು ಅಲ್ಲದೆ ಮೊನ್ನೆ ನಡೆದಿದ್ದ ಇನ್ಸಿಡೆಂಟ್ ಇಂದ ಮಂಜು ಅವರು ಬೇಜಾರ್ ಮಾಡ್ಕೊಂಡಿರ್ತಾರೆ. ನನ್ನಿಂದಾನೇ ಅವ್ರ ಕೆಲ್ಸ ಹೋಗಿದೆ ಅಂತ ಅನ್ಕೊಂಡಿರ್ತಾರೆ. ಅದಕ್ಕೆ ಅವ್ರ ಮನೆಗೆ ಒಂದ್ಸತಿ ಕರ್ಕೊಂಡು ಹೋಗು, ಅವ್ರಿಗೆ ಸಮಾಧಾನ ಆದಂಗೂ ಆಗುತ್ತೆ ಅಂತ ಹೇಳಿದ್ರು. ಜೊತೆಗೆ ಅದಿತಿಗೂ ವಿಶ್ ಮಾಡ್ದಂಗ ಆಗುತ್ತೆ ಅಂತ ನಿಮ್ಮ ಅಣ್ಣನ ಹತ್ರ ಬಕೆಟ್ ಹಿಡಿತಿದ್ಲು. ನಿಮ್ಮ ಅಣ್ಣ ಗೊತ್ತಲ್ಲ, ತಾಯಿಗೆ ತಕ್ಕ ಮಗ. ಸರಿ ಆಯ್ತು, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ನನ್ನನ್ನು ಬಾ ಅಂತ ಕರೆದ್ರು. ನಾನು ರಾಜಣ್ಣ ಮತ್ತೆ ಅಕ್ಕನ್ ನೋಡ್ಕೊಬೇಕು, ಬರಲ್ಲ ಅಂತ ಅಂದೆ. ಅದಕ್ಕೆ ಅವರಿಬ್ರು ಹೋದ್ರು. ಬಟ್ ಅವಳೇನೋ ಸ್ಕ್ಯಾಮ್ ಮಾಡ್ತಿದ್ದಾಳೆ ಅಂತ ನಿಂಗೆ ಅನಿಸ್ತಿಲ್ವಾ? ಸ್ಕ್ಯಾಮ್ ಇದೆ, ಏನ್ ಮಾಡ್ತಿರ್ಬೋದು ಬಾವಾ? ಹಾರೋಡಿನಾತಿ ಅವಳು ನನ್ನ ಆರ್ತಿ ಮದ್ವೆ ಟೈಮಲ್ಲೂ ಸ್ಕ್ಯಾಮ್ ಮಾಡಿದ್ಲು. ಆಮೇಲೆ ನಿನ್ನ ಅಗ್ರಜನ್ ಮದ್ವೆ ಟೈಮಲ್ಲೂ ಹಾಗೆ ಮಾಡಿದ್ಲು. ಈಗ ಅದಿತಿ ಮದ್ವೆ ಟೈಮಲ್ಲೂ ಏನೋ ಮಾಡಕ್ ಟ್ರೈ ಮಾಡ್ತಿದ್ದಾಳೆ ಅಂತ ಅನಿಸ್ತಿದೆ. ನಾವ್ ಅಷ್ಟೆಲ್ಲ ಎಕ್ಸ್ಟ್ರೀಮ್ ಆಗಿ ಯೋಚನೆ ಮಾಡ್ಬೇಕಾಗಿಲ್ಲ ಬಿಡಿ ಬಾವಾ. ಯಾಕಂದ್ರೆ ಅದಿತಿ ನಮ್ ರಾಜಣ್ಣನೇನ್ ಮದ್ವೆ ಆಗ್ತಿಲ್ವಲ್ಲ. ಹಾಗಂತ್ಯ? ಹಾ ಬಾವಾ, ಅವ್ರ ಜೊತೆ ವೇದಾಂತ್ ಹೋಗಿರೋದ್ರಿಂದ ಅವ್ರ ಅಷ್ಟು ಈಸಿಯಾಗಿ ಆಟ ಆಡೋದಕ್ಕಾಗಲ್ಲ. ಯಾಕಂದ್ರೆ ಅದಿತಿ ಮದ್ವೆ ಜವಾಬ್ದಾರಿನ ವೇದಾಂತ ತಗೊಂಡಿರೋದಲ್ವಾ. ಇದು ಕೂಡ ನಮ್ಮನೆ ತರನೇ ಅಲ್ವಾ? ನಿಶ್ಚಿತಾರ್ಥ ದಿನ ಇನ್ನೂ ಗೊತ್ತು ಮಾಡಿಲ್ಲ. ಗೊತ್ತಾದ್ಮೇಲೆ ಖಂಡಿತ ತಿಳಿಸ್ತೀವಿ. ಹೌದು, ನಿಮ್ಮನ್ನು ಬಿಟ್ಟು ನಾವು ಮದುವೆ ಮಾಡೋದಕ್ಕಾಗಲ್ಲ. ನಿಮ್ಮ ಆಶೀರ್ವಾದ ನಮ್ಮ ಅದಿತಿ ಖಂಡಿತ ಬೇಕು. ಕಾರಲ್ಲಿ ಬರ್ತಾ ಅರ್ಚಕರು ಫೋನ್ ಮಾಡಿದ್ರು. ಬರೋ ಶುಕ್ರವಾರ ಮುಹೂರ್ತ ಚೆನ್ನಾಗಿದೆ ಅಂತ, ಎಂಗೇಜ್ಮೆಂಟ್ ಅನ್ನ ಇಟ್ಕೊಳ್ಬಹುದು ಅಂತ ಹೇಳಿದ್ದಾರೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಕನ್ಫರ್ಮ್ ಮಾಡ್ತೀನಿ. ಮಂಜು ಅವರೇ, ಹುಡುಗ ಫಿಕ್ಸ್ ಆದ್ಮೇಲೆ ಎಂಗೇಜ್ಮೆಂಟ್ ಯಾಕೆ ಲೇಟ್ ಮಾಡ್ತಾ ಇದ್ದೀರಾ? ಮೊದಲು ಎಂಗೇಜ್ಮೆಂಟ್ ಮುಗಿಸಿ, ಆಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡೋಣ. ನಮ್ಗೇನೋ ಮಾಡಬೇಕು ಅನ್ನೋ ಆಸೆ ಇದೆ. ಆದ್ರೆ ಗಂಡಿನ ಮನೆಯವ್ರನ್ನ ಒಂದು ಮಾತು ಕೇಳಬೇಕಲ್ವಾ? ಅವ್ರ ಒಪ್ಪಿಗೆ ಕೊಟ್ರೆ ಮಾಡಬಹುದು. ಅದು ಸರಿ, ಫೋನ್ ಮಾಡಿ ಕೇಳೋಣ. ಶುಭಸ್ಯ ಶೀಘ್ರಂ. ಸುಮ್ಮನೆ ಹೇಳ್ತಾರ ಜನ? ವೇದ, ಹಾಂ ಕೇಳ್ತೀನಿ. ಮಂಜು ಅವ್ರೆ, ನಿಮ್ ಕೆಲಸ ಹೇಗ್ ನಡೆದಿದೆ? ಏನು ತೊಂದರೆ ಇಲ್ಲ ಅಲ್ಲ? ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಅಮ್ಮ ಮಾತಾಡ್ದೆ, ಬರೋ ಶುಕ್ರವಾರ ಗಂಡಿನ ಕಡೆಯವರಿಗೆ ಒಪ್ಪಿಗೆ ಇದೆಯಾ? ನೀವು ಓಕೆ ಅಂತ ಹೇಳಿದ್ರೆ ಮುಂದುವರ್ಸ್ಬೋದು. ಅವರೇ ಒಪ್ಪಿಗೆ ಕೊಟ್ಟ ಮೇಲೆ ನಮ್ದೇನಿದೆ, ನಮಗೂ ಒಪ್ಪಿಗೆನೆ. ಶುಕ್ರವಾರದ ದಿವಸ ನಿಶ್ಚಿತಾರ್ಥ ಮಾಡೋದಕ್ಕೆ ನಮ್ಮ ಕಡೆಯಿಂದ ಯಾವ ಅಭ್ಯಂತರನೂ ಇಲ್ಲ. ಹಾಗಾದ್ರೆ ಸರಿಯಪ್ಪ, ಗಂಡಿನ ಕಡೆಯವ್ರಿಗೆ ಈಗಲೇ ತಿಳಿಸ್ತಾರೆ. ಹೌದು, ಮದ್ವೆ ಹೆಣ್ಣು ಕಾಣಿಸ್ತಿಲ್ಲ. ಒಳಗಡೆ ರೂಮಲ್ಲಿದ್ದಾಳೆ. ಅಣ್ಣ, ಅದು ನೀನು ಅದಿತಿ ಮದ್ವೆನ ನೀನೇ ಮುಂದೆ ನಿಂತು ನಡ್ಸ್ಕೊಡ್ತೀನಿ ಅಂತ ಚಿಕ್ಕತ್ತಕ್ಕೆ ಪ್ರಾಮಿಸ್ ಮಾಡಿದ್ಯಾ ಅಲ್ವಾ? ಹೌದು. ಯಾಕೆ? ಏನಿಲ್ಲ, ನೀನು ಅದಿತಿ ಮನ್ಸಲ್ಲಿ ಏನಿದೆ ಅಂತ ಹೇಳಿ ವಿಚಾರಿಸಿದ್ಯಾ? ಅವಳಿಗೆ ಮದ್ವೆ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳಿದ್ಯಾ? ಯಾಕೆ ಹೇಳ್ತಿದ್ಯಾ ಅದ್ಯಾ? ಅಣ್ಣ, ಮದ್ವೆ ವಿಷಯದಲ್ಲಿ ಹುಡುಗಿರು ತುಂಬಾನೇ ಕನ್ಫ್ಯೂಸ್ಡ್ ಆಗಿರ್ತಾರೆ.
ಅಪ್ಪ ಅಮ್ಮ ತೋರ್ಸಿರೋ ಹುಡುಗನ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ. ಅಕಸ್ಮಾತ್ ಒಪ್ಕೊಂಡ್ರು ಮನ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ, ಆ ಹುಡುಗ ಹೇಗೆ ಅಡ್ಜಸ್ಟ್ ಆಗ್ತಾನ ಅಂತ. ಯಾಕೆ ಅಂತಂದ್ರೆ ಅವ್ರಿಗೆ ಅವ್ರದ್ದಾದ ಕನ್ಸುಗಳಿರತ್ತೆ. ಆ ಹುಡುಗ ಹೀಗಿರ್ಬೇಕು, ಹಾಗಿರ್ಬೇಕು, ಅಪ್ಪ ಅಮ್ಮಂಗೆ ಅಡ್ಜಸ್ಟ್ ಆಗ್ಬೇಕು ಅಂತ. ಅದ್ರಲ್ಲೂ ಅದಿತಿ ಸ್ವಲ್ಪ ಜಾಸ್ತಿ ಅವ್ರ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾಳೆ. ಅವ್ಳ ಮದ್ವೆ ಆಗೋ ಹುಡುಗ ಅವ್ರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದಾಳೆ. ಇಷ್ಟೆಲ್ಲ ಯೋಚನೆ ಮಾಡೋ ಹುಡುಗಿ ಸಡನ್ ಆಗಿ ಮದ್ವೆಗೆ ಒಪ್ಕೊಂಡಿದ್ದಾಳೆ ಅಂತಂದ್ರೆ ಇನ್ನೊಂದ್ಸಲ ಅವಳ ಮನ್ಸಲ್ಲಿ ಏನಿದೆ ಅಂತ ಹೇಳಿ ಕೇಳ್ಬೇಕು ಅಂತ ಅನ್ಸ್ತಾ ಇಲ್ವಾ? ಯಾಕೆ ಅಂತಂದ್ರೆ ಅವಳು ಯಾರನ್ನಾದ್ರೂ ಇಷ್ಟ ಪಡ್ತಾ ಇರ್ಬೋದು ಅಲ್ವಾ? ನೀನ್ ಹೇಳೋದು ನಿಜ ಆದ್ಯ. ಅವಳ ಮನ್ಸಲ್ಲಿ ಏನಿದೆ ಅಂತ ಸರಿಯಾಗಿ ತಿಳ್ಕೊಳ್ತೀನಿ ನಿರ್ಧಾರ ತಗೊಂಡ್ರೆ ಅದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಅದು ಅಲ್ಲದೆ ಅವಳ ಮದುವೆ ವಿಚಾರದಲ್ಲಿ ಅವಳ ಒಪ್ಪಿಗೆ ಇಲ್ಲದೆ ನಾವಾಗಿ ನಿರ್ಧಾರ ತಗೊಳ್ಳೋದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ನಾನು ಅವಳ ಹತ್ರ ಮಾತಾಡೆ ಬರೀ ಅವನಿಗೆ ಮದುವೆ ಆಗೋದಕ್ಕೆ ರೆಡಿ ಇದ್ದಾಳೆ ಅಂತ ಮಾತು ಕೊಟ್ಟಿದ್ದೆ. ಅಂಡ್ ಮೋರ್ ಓವರ್ ಅದೇ ನಂಗೆ ಅವಳನ್ನ ನೋಡಿದ್ರೆ ಅವಳು ಲವಲ್ಲೆಲ್ಲ ಬಿದ್ದು ತಲೆ ಕೆಡ್ಸ್ಕೊಳ್ಳೋ ಹುಡುಗಿ ತರ ಕಾಣೋದಿಲ್ಲ. ಶಿ ಇಸ್ ವೆರಿ ಬೋಲ್ಡ್. ಹಾಗೇನಾದ್ರೂ ಯಾರಾದ್ರೂ ಇಷ್ಟಪಟ್ಟಿದ್ರೆ ಖಂಡಿತವಾಗ್ಲೂ ಅವಳ ಹತ್ರ ಕೇಳಿದಾಗ ಹೇಳಿರೋಳು. ಒಂದ್ ವೇಳೆ ಮುಚ್ಚಿಟ್ಟಿಲ್ಲು ಅಂತಾನೆ ಅಂದ್ಕೊ, ಅವಳ ಬಿಹೇವಿಯರ್ ನೋಡೆ ನಮಗ್ ಗೊತ್ತಾಗೋಗುತ್ತೆ. ನೀನ್ ಅನ್ಕೊಂಡ್ ಹಾಗೆಲ್ಲ ಏನೂ ಇಲ್ಲ ಅದ್ಯಾ. ಈ ಮದ್ವೆಗೆ ಅವಳು ಪೂರ್ತಿಯಾಗಿ ಒಪ್ಕೊಂಡಿದ್ದಾಳೆ. ಹಾ ಅಣ್ಣ, ನೀ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂದ್ಮೇಲೆ ಕ್ಲಾರಿಟಿ ಇರುತ್ತೆ ಬಿಡು. ಅಣ್ಣನ ಹತ್ರ ಮಾತಾಡಿದ್ರೆ ಅದಿತಿ ಲವ್ವಿಗೆ ಏನಾದ್ರೂ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಏನೂ ಆಗೋ ತರ ಕಾಣ್ತಿಲ್ಲ. ಈಗ ಅಣ್ಣನ ಜೊತೆ ನಿಲ್ಲೋದನ್ನ ನನ್ನ ಪಾಲಿಗೆ ಉಳಿದಿರೋದು ಅನ್ಸುತ್ತೆ. ಏನಯ್ಯ ಮಾಡ್ತಿದ್ಯಾ? ಯೋಗ್ಯ ಗಂಡಿಗೆ ಯಾರಾದ್ರೂ ಹಾಗೆ ಮಾತಾಡ್ತಾರ? ಯೋ ಸುಮ್ನೆ ಕತೆ ಹೊಡಿಬೇಡ. ಮರ್ಯಾದೆನ ಕೇಳಿ ತಗೊಳೋದಲ್ಲ, ನೋಡಿದ್ರೆ ಕೊಡ್ಬೇಕು ಅಂತ ಅನಿಸ್ಬೇಕು. ಗೊತ್ತಾಯ್ತಾ? ಹಾಗಾದ್ರೆ ನನ್ನ ನೋಡಿದ್ರೆ ಮರ್ಯಾದೆ ಕೊಡ್ಬೇಕು ಅನ್ಸುತ್ತಾ ನನಗೆ? ಒಂದೊಂದ್ಸಲ ಒಂದೊಂದರ ಅನ್ಸುತ್ತೆ, ಅದಕ್ಕೆ ನಾನು ಒಂದ್ಸಲ ಒಂದೊಂದರ ಕರಿತೀನಿ. ನಿನ್ನ ಹತ್ರ ಸೈಕೋ ಹತ್ರ ಮಾತಾಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಅದ್ ನಂಗೂ ಗೊತ್ತಿರೋದೆ. ಒಂಚೂರು ಬಾ, ಎಟಕ್ತಿಲ್ಲ, ಒಂಚೂರು ಹೆಲ್ಪ್ ಮಾಡು. ಬಜಾರಿ ಮಾತು ಉದ್ದಾದ್ರೆ ಸಾಲದು, ನೀನು ಉದ್ದಾಗ್ಬೇಕು, ಮಾಡೋ ಕೆಲ್ಸನೂ ಉದ್ದಾಗ್ಬೇಕು. ನಾವು ನಮ್ಮ ಮೈಂಡ್ ವಾಯ್ಸಲ್ಲಿ ಅದನ್ನೇ ಹೇಳ್ಕೊಂಡಿದ್ವಿ. ನೀನ್ ಆರೋಡಿ ಕಟ್ಔಟ್ ಆಗಿದ್ರು ನನಗೆ ನೀನ್ ಹೆಲ್ಪ್ ಬೇಕಾಗಿಲ್ಲ. ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು, ನನ್ ಕೆಲ್ಸನ ನಾನೇ ನೋಡ್ಕೋತೀನಿ. ಶ್ರೀಕಾಂತ, ಸ್ಟೂಲ್ ತಗೊಂಬನ್ರಿ. ಇಟ್ಕೊಳ್ಳಿ ಚೋಟ ಬಸ್. ಇಟ್ಕೊಳ್ರಿ, ಗಟ್ಟಿಯಾಗಿ ಇಟ್ಕೊಳ್ಳಿ. ಬಿಡ್ಸ್ಬಿಟ್ಟಿರ? ಅಯ್ಯೋ ಅತ್ತಿ ಮೇಡಮ್, ಈ ಕಾಂತಿಗೆ ಒದಿಯಕ್ಕೂ ಬರಲ್ಲ, ಬೀಳ್ಸಕ್ಕೂ ಬರಲ್ಲ. ಕಣ್ಣು ಮುಚ್ಕೊಂಡು ನಂಬೋದು, ಆ ತರ ಕ್ವಾಲಿಟಿ ನಮ್ದು. ಈ ಕಾಂತಂದು 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ. ಯಾವಾಗ ಯಾರ ಕಡೆ ಪಾರ್ಟಿ ಚೇಂಜ್ ಮಾಡ್ತಾನೆ ಅಂತ ಹೇಳಕ್ಕಾಗಲ್ಲ. ಆಮೇಲೆ ಸಿಗು, ವಿಚಾರಿಸ್ಕೊಳ್ತೀನಿ. ಹಲೋ, ಯಾ ಹಾಯ್. ಅಯ್ಯೋ ಪ್ಲೀಸ್ ಸ್ವಾಮಿ. ಕಾಂತ ನೋಟ್ ಮಾಡ್ಕೊಡ್ರಿ. ಸರಿ ಬಸ್. ಏನೇ ಮಾಡ್ತಿದ್ದೀರಾ? ನಂಬರ್ ನೋಟ್ ಮಾಡ್ಕೊಳಕ್ ಹೇಳಿದ್ರು. ಸ್ಟೂಲ್ ನಿಮ್ಮ ಅಜ್ಜ ಇಟ್ಕೋತಾರ? ಸುಮ್ನೆ ಇಟ್ಕೊಂಡ್ರೆ ಸರಿ, ಇಲ್ಲ ಅಂತಂದ್ರೆ 1 ವರ್ಷದ ಸಂಬಳ ಒಟ್ಟಿಗೆ ಕೊಡ್ಬೇಕಾಗತ್ತೆ. ಬಿಟ್ರೆ ಹೆಂಡತಿ ಬೈತಾನೆ, ಹಿಡ್ಕೊಂಡ್ರೆ ಗಂಡ ಬೈತಾನೆ. ಒಳ್ಳೆ ಮೆಂಟ್ಲು ಫ್ಯಾಮಿಲಿ ಸವಾಸ ಆಯ್ತು. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಮೈಂಡ್ ವಾಯ್ಸ್ ಅಲ್ಲಿ ಬೈದಿದ್ ಸಾಕು, ಗಟ್ಟಿಗೆ ಇಟ್ಕೊಳ್ಳಿ. ಮೈಂಡ್ ವೈಸ್ ರೀಡ್ ಮಾಡೋ ಕಲೆ ನಿಮ್ಗೂ ಬಂದ್ಬಿಡ್ತಾ ಮೇಡಮ್? ಕಾಂತ, ನಿಮ್ಗೆ ಹೇಳ್ತಿದ್ರು, ನೋಟ್ ಮಾಡ್ಕೊಳ್ಳಿ. ಸರಿ ಬಸ್. ಗಟ್ಟಿಗೆ ಇಟ್ಕೊಳ್ಳಿ. ಕಾಂತ, ಸರಿ ಬಸ್, ಬರ್ಕೊತೀನಿ. ಗಟ್ಟಿಯಾಗಿ ಇಟ್ಕೊಳ್ರಿ. ಹಿಡ್ಕೊಂಡಿದ್ದೀನಿ ಮೇಡಮ್. ಯಾ ಶೋ. ಅತ್ತೆ, ಡೆಕೋರೇಷನ್ ಎಲ್ಲ ರೆಡಿ. ಇನ್ನು 1 ಗಂಟೆಯಲ್ಲಿ ಒಳ್ಳೆ ಮುಹೂರ್ತ ಇದೆಯಂತೆ, ಪೂಜೆ ಶುರು ಮಾಡೋಣವಾ? ಅಮೂಲ್ಯ,
ಯಾರೋ ಒಬ್ರು ಗೆಸ್ಟ್ ಬರೋರಿದ್ದಾರೆ, ಅವ್ರು ಬಂದ್ಮೇಲೆ ಪೂಜೆ ಶುರು ಮಾಡಿ. ಗೆಸ್ಟ್ ಯಾರಮ್ಮ ಅದು? ಯಾರು ಇನ್ವೈಟ್ ಮಾಡಿದ್ದೀರಾ? ಏನೋ ಸ್ವಲ್ಪ ಹೊತ್ತು ವೇಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಅತ್ತೆ, ಮುಹೂರ್ತ ಮೀರೋಗಲ್ವಾ? ಹಾಗೆಲ್ಲ ಅವರು ಲೇಟ್ ಮಾಡಲ್ಲ, ಪ್ರಾಪರ್ ಟೈಮಿಗೆ ಬರ್ತಾರೆ. ಅಮ್ಮ, ಬರೋದಾಗಿದ್ರೆ ಇಷ್ಟೊತ್ತಲ್ಲಿ ಬರ್ಬೇಕಿತ್ತು. ಈಗ ನಾವು ಪೂಜೆನ ಶುರು ಮಾಡೋಣ. ಪರವಾಗಿಲ್ಲ ವೇದ, ಅವ್ರು ಬಂದ್ಮೇಲೆ ಪೂಜೆ ಶುರು ಮಾಡಿ. ಕಾಣದ ಈರುಳಿಗೂ ಈರುಳಲಿ ಕಾಣುವ ಬೆಳಕಿಗೂ. ಈ ಬಟ್ಟೆಯಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ಧ್ರುವ. ನಿಮಗೆ ನನ್ನ ದೃಷ್ಟಿನೇ ತಾಗುತ್ತೆ. ಅಮ್ಮ, ನೀವು ಕಾಳಜಿ ಮಾಡೋದು ನೋಡ್ತಾ ಇದ್ರೆ ಅವ್ನು ನಿಮ್ಮ ಮಗನೇ ಏನೋ, ನಾವೆಲ್ಲ ನಿಮ್ಮ ಮಕ್ಳೇನೋ ಅಂತ ಅನಿಸ್ತಾ ಇದೆ. ಅದೇ ನಿಜ ಅಲ್ವೇನಮ್ಮ? ಅಮ್ಮ, ಬೇಜಾರಾಯ್ತಾ? ಇಲ್ಲಮ್ಮ, ನನಗೆ ನನ್ನ ಮಕ್ಕಳು ನೆನಪಾಯ್ತು ಅಷ್ಟೇ. ಸಾರಿ ಅಮ್ಮ, ನಿನ್ನ ಹ್ಯಾಪಿ ಮೂಡ್ನ ಹಾಳು ಮಾಡಿದಕ್ಕೆ. ಅಯ್ಯೋ, ಆ ಥರ ಏನೂ ಇಲ್ಲಮ್ಮ. ಬನ್ನಿ, ಪೂಜೆಗೆ ಹೊತ್ತಾಯ್ತು ಅಲ್ವಾ, ಹೋಗೋಣ. ಹೋಗಿ ಪೂಜೆ ಮಾಡಿ. ನಾಚ್ಕೋಬೇಡಿ, ನೀವೀಗ ನಮ್ಮ ಫ್ಯಾಮಿಲಿ ಮೆಂಬರ್, ಮನೆಯವರು. ದಯವಿಟ್ಟು ಖುಷಿ. ಹೋಗಮ್ಮ ವೈಜಯಂತಿ. ವೈಜಯಂತಿ ಅವರೇ ಬನ್ನಿ, ಎಲ್ಲರೂ ಒಟ್ಟಿಗೆ ಪೂಜೆ ಮಾಡೋಣ. ಭಾಗ್ಯಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯಲಕ್ಷ್ಮೀ ಬಾರಮ್ಮ
ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ್ತ ಗೆಜೆಯ ತಾಂಗಳ ಧ್ವನಿಯ ಮಾಡುತ್ತ ಸಜನ ಸಾಗುವ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಖಂಡಿತಮ್ಮ, ನೀವು ಹೇಳೋದಾಗೆ ಹಾಗೆ. ನಮ್ಗೆ ನಮ್ಮ ಅದಿತಿದೆ ಚಿಂತೆ ಆಗಿತ್ತು. ಎಲ್ಲಿ ಅವಳ ಮದ್ವೆ ಮಾಡಕ್ಕಾಗುತ್ತೋ ಇಲ್ವೋ ಅಂತ ನಾವು ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಈಗ ನಿಮ್ ಮಾತನ್ನ ಕೇಳಿದ್ಮೇಲೆ ಮನ್ಸಿಗೆ ಏನೋ ಒಂಥರ ಸಮಾಧಾನ ಅನ್ನಿಸ್ತಿದೆ. ಈ ನಿಮ್ಮ ಉಪಕಾರ ಮತ್ತೆ ಋಣಾನ ನಾನು ಯಾವತ್ತೂ ಮರೆಯಲ್ಲ ಸುಹಾಸಿನಿಯವರೇ. ಚಚೆ, ಏನ್ ಮಾಡ್ತಾ ಇದ್ದೀರಾ? ನನಗಿದೆಲ್ಲ ಇಷ್ಟ ಆಗಲ್ಲ. ನೋಡಿ, ಋಣ ಉಪಕಾರ ಇದೆಲ್ಲ ಮಾತಾಡಕ್ ಹೋಗ್ಬೇಡಿ. ನಾವು ನಮ್ಮನೆಯವ್ರಿಗೆ ಸಹಾಯ ಮಾಡದೆ ಬೇರೆಯವ್ರಿಗೆ ಮಾಡಕ್ಕಾಗತ್ತಾ? ನಾವಿದನ್ನ ನಮ್ ಕರ್ತವ್ಯ ಅಂತ ತಿಳ್ಕೊಂಡ್ ಮಾಡ್ತಾ ಇದೀವಿ. ನೀನೇನ್ ಕೇಳ್ತೀಯ ಅಂತ ನನ್ಗೆ ಗೊತ್ತು ಪರಮಾನಂದ. ಆ ಅದಿತಿ ಮದ್ವೆ ಹೇಗೋ ನಡೀತಾ ಇತ್ತು. ಆ ಪರಿಮಳನ್ನ ಕರೆದು ನೀನ್ ಯಾಕೆ ಉಪಚಾರ ಮಾಡಿದೆ ಅಂತ ತಾನೆ? ಯಾಕೆ ನಿನಗೆ ಗೊತ್ತಿಲ್ವಾ ನಾನು ಯಾವ ಕೆಲ್ಸನೂ ಲಾಭ ಇಲ್ಲದೆ ಮಾಡಲ್ಲ ಅಂತ? ಒಂದ್ ವೇಳೆ ಅದಿತಿ ಏನಾದ್ರೂ ನಾನು ಧ್ರುವನ್ನ ಲವ್ ಮಾಡ್ತಾ ಇದ್ದೀನಿ, ಅವನನ್ನೇ ಮದ್ವೆ ಆಗ್ತೀನಿ, ಇಲ್ಲಾಂದ್ರೆ ನೆಗದ್ ಬಿದ್ದು ಹೋಗ್ತೀನಿ ಅಂತ ಹೇಳಿದ್ರೆ ಈ ಮನೆ ಬುದ್ಧಿವಂತ ವೇದಾಂತ್ ಅವರಿಬ್ಬರಿಗೂ ಗಟ್ಟಿ ಮೇಳ ಉದಿಸ್ಬಿಡ್ತಾನಷ್ಟೇ. ಮದ್ವೆ ಮಾಡಿ ಮನೆ ತುಂಬಿಸ್ಕೋತಾನೆ. ಹೌದು, ಇದೇ ಕಾರಣಕ್ಕೆ ಪರಿಮಳಂಗೆ ದುಡ್ಡಿನ ಸಮಸ್ಯೆ ಇದೆ ಅಲ್ವಾ? ಆಮೇಲೆ ಯಾವುದೇ ಕಾರಣಕ್ಕೂ ಮದ್ವೆ ಕ್ಯಾನ್ಸಲ್ ಆಗ್ಬಾರ್ದಲ್ಲ. ಅದಕ್ಕೆ ಅದಿತಿ ಮದ್ವೆ ಖರ್ಚನ್ನ ನಾವೇ ನೋಡ್ಕೋತೀವಿ ಅಂತ ವೇದಾಂತ್ ಪರಿಮಳ ಮುಂದೆ ಹೇಳಿದ್ದು. ಮದ್ವೆ ಖರ್ಚನ್ನ ನಾವೇ ನೋಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಮದ್ವೆ ನಿಲ್ಲಲ್ಲ. ಮದ್ವೆ ಆಗಿ ಅವಳು ಆರಾಮಾಗಿ ಗಂಡನ ಮನೆ ಸೇರ್ಕೋತಾಳೆ. ನಂದಾರಿ ಈಸಿ ಆಗತ್ತೆ. ಈ ವಸಿಷ್ಠ ಕುಟುಂಬದ ಹುಡುಗರಿಗೆ ಟೇಸ್ಟ್ ಅನ್ನೋದೇ ಇಲ್ಲ. ಇಬ್ರು ಈ ಮನೆಗೆ ಸೊಸೆಯಾಗಿ ಬಂದಿದ್ದಾರೆ. ಈಗ ಮೂರನೇವಳು ಕೂಡ ಇಲ್ಲಿಗೆ ಬಂದು ಒಕ್ಕರ್ಸ್ಕೊಳ್ಳೋದು ನನಗಿಷ್ಟ ಇಲ್ಲ. ಯಾವುದೇ ಕಾರಣ